ಪಾಪಿ ಪಾಕ್ಗೆ ಶಾಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಫೆಬ್ರವರಿ 14ರಂದು ಒಂದೆಡೆ ದೇಶದಾದ್ಯಂತ ಸಾಕಷ್ಟು ಜನ ಪ್ರೇಮಿಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ರು. ಆದರೆ ಭಾರತದ ಜಮ್ಮು ಕಾಶ್ಮೀರ್ನ ಪುಲ್ವಾಮಾದಲ್ಲಿ ಮಾತ್ರ ನಮ್ಮ ವೀರ ಯೋಧರು ಗುಂಡಿಗೆಯನ್ನು ಕೂಡ ನಮ್ಮ ಉಗ್ರರಿಗೆ ಎದೆಯೊಡ್ಡಿ ಕೂಡ ನಿಂತಿದ್ರು. ಅವರು ಮಾಡಿದಂಥ ಹೀನ ಕೃತ್ಯಕ್ಕೆ ನಮ್ಮ ದೇಶದ 40 ಜನ ವೀರ ಯೋಧರು ಹುತಾತ್ಮರಾಗಿದ್ದರು. ಇದಾದ ಬಳಿಕ ಇಡೀ ಪಾಕಿಸ್ತಾನದ ಹೇಯ ಕೃತ್ಯವನ್ನು ದೇಶವೇ ಕೂಡ ಖಂಡಿಸುತ್ತಾ ಬಂದಿತ್ತು. ಯಾವಾಗ ಈ ರೀತಿಯಾದಂಥ ಒಂದು ನೀಚ ಕೃತ್ಯಕ್ಕೆ ಪಾಪಿ ಪಾಕಿಸ್ತಾನದ ಉಗ್ರರು ಮುಂದಾಗಿದ್ರು, ಭಾರತೀಯರ ಎಲ್ಲರ ಎದೆಯಲ್ಲೂ ಕೂಡ ಒಂದು ರೀತಿಯಾದಂಥ ಸೇಡಿನ ಜ್ವಾಲೆ ಕೂಡ ಉರಿತಾ ಇತ್ತು. ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಒಂದೇ, ನಾವು ಯಾವುದೇ ಪಕ್ಷದವರಲ್ಲ, ಯಾವುದೇ ಸಂಘಟನೆಯವರಲ್ಲ, ನಾವು ಭಾರತೀಯರು ಈ ರೀತಿಯಾದಂಥ ಹೀನ ಕೃತ್ಯಕ್ಕೆ ನಾವು ಸೇಡನ್ನು ತೀರಿಸಿಕೊಳ್ಳಲೇಬೇಕು, ರಕ್ತಕ್ಕೆ ರಕ್ತವೇ ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮಕ್ಕಳಿಂದ ಹಿಡಿದು ಹಿರಿಯರು ಕೂಡ ಎಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಭಾರತಕ್ಕೆ ತಮ್ಮ ಬೆಂಬಲವನ್ನು ನೀಡ್ತಾ ಇದ್ರು. ಇವೆಲ್ಲರೂ ಕೂಡ ಇಟ್ಟಿದ್ದಂಥ ವಿಶ್ವಾಸ ಒಬ್ಬರ ಮೇಲೆ, ಅದು ನಮ್ಮ ಭಾರತೀಯ ಸೇನೆಯ ಮೇಲೆ. ಆ ಸೇನೆ ಇವತ್ತು ಕೇವಲ 11 ದಿನದ ಒಳಗಾಗಿ ತನ್ನ ಶಕ್ತಿ ಏನು, ತನ್ನನ್ನು ಕೆಣಕಿದ್ರೆ ಯಾವ ರೀತಿಯಾಗಿ ನಾವು ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಪ್ರತ್ಯುತ್ತರವಾಗಿ ಕೂಡ ಪಾಪಿ ಪಾಕಿಸ್ತಾನಕ್ಕೆ ಕೂಡ ವಿತ್ ಎಕ್ಸಾಂಪಲ್ ಅನ್ನು ಕೂಡ ತೋರಿಸ್ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಮುಂಜಾನೆ ನಡೆದಂಥ 3:30 ಏರಿಯಲ್ ಸ್ಟ್ರೈಕ್ ಏನಿದೆ, ನಿಜವಾಗ್ಲೂ ಒಂದೆಡೆ ಒಂದು ರೀತಿ ಮೈ ಜುಮ್ ಅನ್ನತ್ತೆ. ಆ ಒಂದು ರೋಮಾಂಚನಕಾರಿಯಾದಂಥ ವಿಚಾರವನ್ನು ಕೇಳಿದಂಥ ಸಂದರ್ಭದಲ್ಲಿ ಆದರೆ ನಮಗೆ ಎಷ್ಟು ರೋಮಾಂಚನಕಾರಿಯಾಗುತ್ತೋ, ಇದೇ 40 ಜನ ವೀರ ಹುತಾತ್ಮರು ಮಡಿದವರ ಪಾಲಿಗೆ ಎಷ್ಟೋ ಜನ ತಾಯಂದರಿಗೆ, ಎಷ್ಟೋ ಜನ ಪತಿಯರಿಗೆ, ಎಷ್ಟೋ ಜನ ಮಕ್ಕಳಿಗೆ ಇವತ್ತು ನಮ್ಮ ಪತಿ ಆಗಿರ್ಬೋದು, ಮಗ ಆಗಿರ್ಬೋದು ಅಥವಾ ತಂದೆ ಮಡದಕ್ಕೆ ನಿಜವಾಗ್ಲೂ ಕೂಡ ಸಾರ್ಥಕವಾಯಿತು ಅನ್ನೋ ರೀತಿಯಲ್ಲಿ ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಮಾಡಿದಂತಹ ಮಹಾತ್ಯಾಗವನ್ನು ನಾವು ಇವತ್ತು ಸ್ಮರಿಸಲೇಬೇಕು. ಆದರೆ ಭಾರತೀಯ ವಾಯುಸೇನೆ ಇವತ್ತು ಸಾಕಷ್ಟು ವರ್ಷಗಳ ಬಳಿಕ ನಮ್ಮ ಭಾರತದ ಗಡಿಯನ್ನು ದಾಟಿದೆ. ನಮ್ಮ ಶಕ್ತಿ ಏನು, ನಮ್ಮ ಸೈನಿಕರ ಶಕ್ತಿ ಯಾವ ರೀತಿ ಇರುತ್ತೆ, ಭಾರತವನ್ನು ವಿಶ್ವ ಮಟ್ಟದಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗಿ ಯಾವ ರೀತಿ ಹೊರಹೊಮ್ಮಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ವರಿ ಹಾಗಿದ್ರೆ ಇವತ್ತು ಯಾವ ರೀತಿ ಸ್ಟ್ರೈಕ್ಗಳು, ಅಂದರೆ ಸರ್ಜಿಕಲ್ ಸ್ಟ್ರೈಕ್ ಆದ ನಂತರ ನಡೆದಂಥ ಏರಿಯಲ್ ಸ್ಟ್ರೈಕ್ ಯಾವ ರೀತಿ ನಡೀತು, ಆ ಒಂದು ಸ್ಥಳಗಳು ನಡೆದಿರುವಂಥ ಜಾಗಗಳು ಯಾವ ರೀತಿ ಇತ್ತು, ನಮ್ಮ ಭಾರತೀಯರ ಎದೆಯಲ್ಲಿ ಯಾವ ರೀತಿಯಾದಂಥ ವೀರತನದ ಕೆಚ್ಚು ಹತ್ತಿತ್ತು ಅನ್ನೋದನ್ನು ಕೂಡ ಈಗ ನಾವು ಗಮನಿಸಬೇಕು. ಅಂದರೆ ಪಕ್ಷಾತೀತವಾಗಿ ಇವತ್ತಿನ ಒಂದು ಏರಿಯಲ್ ಸ್ಟ್ರೈಕನ್ನು ಕೂಡ ದೇಶದಾದ್ಯಂತ ಸಂಭ್ರಮವನ್ನು ಮಾಡ್ತಿದ್ದಾರೆ. ನಾವು ಕೂಡ ಅದೇ ಸಂಭ್ರಮಕ್ಕೆ ಮುಂದಾಗಿದ್ದೇವೆ. ಇದೇ ಹೊತ್ತಿನ ವಿಶೇಷ ಪಾಕ್ಗೆ ಶಾಕ್. ನಾನು ನಾಚಪ್ಪ. ಈ ಕುರಿತು ಮಾತನಾಡಲು 3 ಅತಿಥಿಗಳು ನನ್ನೊಟ್ಟಿಗೆ ಪ್ಯಾನಲಲ್ಲಿ ಜಾಯ್ನ್ ಆಗಿದ್ದಾರೆ. ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಿವೃತ್ತ ಕಮಾಂಡೋ ಆಗಿರುವಂಥ ಶ್ರೀಧರ್ ಅವರು ಕೂಡ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಯುವ ಭಾರತ ಸಂಘಟನೆಯ ಸಂಚಾಲಕರಾಗಿರುವಂಥ ಜೋಗಿ ಮಂಜು ಅವರು ಕೂಡ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ದೇಶಭಕ್ತರಾಗಿರುವಂಥ ಸಾಗರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಶ್ರೀಧರ್ ಅವರೇ, ನಾನು ನಿಮ್ಮಿಂದನೇ ಕೂಡ ಆರಂಭ ಮಾಡ್ತೀನಿ. ನನ್ನ ಸ್ವಾಗತ ಅಂದಾಗ ನೀವು ಜೈ ಹಿಂದ್ ಅಂತ ಹೇಳಿದ್ರೆ ಆ ಒಂದು ಪದ ದೇಶದ ಯಾವುದೇ ಮೂಲೆಯಲ್ಲೂ ಕೂಡ ಹೇಳಿದ್ರು ಒಂದು ರೀತಿ ಮೈ ರೋಮಾಂಚನಗೊಂಡ್ಬಿಡುತ್ತೆ. ನಾನೊಬ್ಬ ಭಾರತೀಯ ಅನ್ನೋ ಒಂದು ಕೆಚ್ಚದೆ ಬಂದ್ಬಿಡುತ್ತೆ. ಸೊ ಮೊದಲಿಗೆ ಇವತ್ತಿನ ನಡೆದಂಥ ಏರಿಯಲ್ ಸ್ಟ್ರೈಕ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು? ಸೊ ಮೊದಲನಾಗಿ ಸೇನೆಯಲ್ಲಿ ಕೊಟ್ಟ ತರಬೇತಿ ಟ್ರೈನಿಂಗಿಂದ ನನ್ನಲ್ಲಿ ತುಂಬಾ ಚೇಂಜಸ್ ಕಂಡಿದ್ದೆ. ದೇಶದ ಗೌರವ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು. ಇವತ್ತು ಕೂಡ ನಾನು ಅಕಸ್ಮಾತ್ ಮೃತಪಟ್ಟರೂ ಕೂಡ ನನಗೆ ತುಂಬ ಖುಷಿಯಿಂದನೇ ಮೃತಪಡ್ಬೋದು. ಏನಕ್ಕೆ ಅಂದರೆ ನಾನು ಸೈನಿಕನಾಗಿ ತುಂಬಾ ದೇಶಕ್ಕೋಸ್ಕರ ಏನು ಬೇಕಾದೆಲ್ಲ ಸಾಹಸ ಮಾಡಿ ಬಂದಿದ್ದೀನಿ. ಕಮಾಂಡೋ ಆಗಿರ್ಬೋದು ಅಥವಾ 3 ಶತ್ರುಗಳು ಹೊಡೆದಾಗಿರ್ಬೋದು, ನನ್ನ ಕರ್ತವ್ಯ ನಾನು ಮಾಡಿ ಬಂದಿದ್ದೀನಿ. ಆದರೆ ನಮ್ಮ ಸೇನೆಯಲ್ಲಿ ಇರೋ ಆ ಶಕ್ತಿ ಏನು ನಮ್ಮ ಪ್ರಪಂಚದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಇವತ್ತು ನಮ್ಮ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಕೊಟ್ಟಿರೋ ಒಂದು ಡಿಸಿಷನ್ನು ತುಂಬಾ ಅದ್ಭುತವಾಗಿದೆ. ನಮ್ಮ ದೇಶ ಯಾವುದೇ ದೇಶಕ್ಕೂ ಏನೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಹಿಂದಿನ ಒಂದು ವರ್ಡ್ ಹೇಳ್ತೀವಿ, ಯಾವಾಗಲೂ ನಾವು ಹೇಳ್ಬೇಕಿದ್ರೆ ಪಾಕಿಸ್ತಾನ ಜೊತೆ ಏನೇ ಒಂದು ಮುಡ್ಬಿಡ ರೀತಿ ಆಪರೇಷನ್ಸ್ ಆದಾಗ ಹೇಳ್ತೀವಿ, ಪಾಕಿಸ್ತಾನ ತುಮ್ ಚಾಯ್ दूध मांगे हम खीर बना के खिलाएंगे, यदि देश के साथ कोई छेड़छाड़ करोगे तो तुमको चीर देंगे. ನಮ್ಮ ದೇಶದಲ್ಲಿ ಪ್ರೀತಿ ಯಾರಿಗೂ ಬೇಕಾದ್ರೆ ಹಂಚಕ್ಕೆ ರೆಡಿ ಇದ್ವಿ. ನಾವು ಪ್ರೀತಿ ವಿಶ್ವನ ಯಾರಿಗೂ ಬೇಕಾದ್ರೆ ಹಂಚಕ್ಕೆ ರೆಡಿ ಇದ್ವಿ. ಪ್ರಪಂಚದಲ್ಲಿ ಯಾರಿಗೆ ಆಗಿರ್ಬೋದು, ಅಂಥ ಶತ್ರುಗಳಾಗಿರ್ಬೋದು ಹಂಚ್ತೀವಿ. ಆದರೆ ನಮ್ಮ ದೇಶದ ಜೊತೆ ಏನಾದರೂ ಅವರು ತೊಂದರೆ ಕೊಟ್ಟಾಗ, ನಮ್ಮ ದೇಶಕ್ಕೆ, ನಮ್ಮ ಜನತೆಗೆ ತೊಂದರೆ ಕೊಟ್ಟಾಗ ಅಂಥವ್ರನ್ನ ಕತ್ತರಿಸಾಕ್ಲಿಕ್ಕೂ ನಾವು ಹಿಂಜರಿಯಲ್ಲ. ಇದು ನಮ್ಮ ಸೇನೆಯ ಶಕ್ತಿ, ನಮ್ಮ ಭಾರತದಲ್ಲಿ ಇರೋ ಶಕ್ತಿ. ಒಬ್ಬ ಸೈನಿಕನಾಗಿ ಸೇರ್ಪಡೆ ಆದಾಗ ಆ ವ್ಯಕ್ತಿಗೆ ಒಂದು 100 ಭಾಗ ಶಕ್ತಿ ಇರುತ್ತೆ ಅಂದ್ಕೊಂಡಿರ್ತೇನೆ. ಇನ್ನೂ 100 ಭಾಗ ಅಷ್ಟು ಶಕ್ತಿ ತುಂಬಿಸೋದು ನಮ್ಮ ಒಳ್ಳೆಯ ಸರ್ಕಾರ, ನಮ್ಮ ಜನತೆಯ ಪ್ರೀತಿ ವಿಶ್ವಾಸ. ಇವತ್ತು ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತಂದರೆ ಇದು ತುಂಬಾ ಬೇಗ ತಗೊಂಡಿರೋ ನಿರ್ಧಾರ ತುಂಬಾ ಸರಿಯಾಗಿದೆ.
ಇವತ್ತಲ್ಲ ನಾಳೆ ಮಾಡೋಣ ಅಂತ ಕಾಯ್ತಾ ಕೂತ್ಕೊಳ್ಳೋದು ನಮ್ಮಲ್ಲಿ ಅದು ತಪ್ಪೋದು. ಇವತ್ತು ಮೋದಿಜಿಯವರು ಬಂದ ಮೇಲೆ ತುಂಬಾ ಬೇಗನೆ ಅವರಿಗೆ ಪ್ರತಿ ಉತ್ತರವಾಗಿ ಕೊಡ್ತಿದ್ದಾರೆ. ಅಂದರೆ ನಾವು ಸಮಯವನ್ನು ಹೆಚ್ಚು ಕೊಡಬಾರ್ದು. ಆ್ಯಕ್ಚುಲಿ ನಾನು ನೋಡಿದ ಮಟ್ಟಕ್ಕೆ, ನಾನು ಅನುಭವಿಸಿದ ರೀತಿ ನೋಡಿದ ಪಾಕಿಸ್ತಾನ ದಾಟ್ದಾಗೆಲ್ಲ ನೋಡಿದಾಗ, ಪಾಕಿಸ್ತಾನ ಇವತ್ತು ಒಂದೇ ಒಂದು ತಲೆ ಏನಾದರೂ ಎತ್ಕೊಂಡು ಹೋದರೆ ನಾವು 10 ತಲೆ ತರ್ತಾ ಇದ್ವಿ. ಏನಕ್ಕೆ ಅಂತಂದರೆ ಅದನ್ನು ನಾವು ಕಾನ್ಫಿಡೆನ್ಷಿಯಲ್ ಮೇಂಟೈನ್ ಮಾಡ್ತಾಯಿದ್ವಿ, ಸರ್ಕಾರಕ್ಕೆ ತೋರಿಸ್ಕೊಳಕ್ಕಾಗ್ತಿರಲಿಲ್ಲ. ಈಗ ಸರ್ಕಾರ ಅವರು ಏನು ಮಾಡಿದ್ರು ನೀವೇ ಶಾಂತಿಯಾಗಿರಿ ಅಂತ ನಮಗೆ ಅದೊಂದು ಪಾಠ ಕಲಿಸ್ಬಿಟ್ಟಿತ್ತು. ಆದರೆ ನಾವು ಅದಕ್ಕೆ ಯಾವಾಗಲೂ ತೋರಿಸ್ಕೊಳ್ತಿರ್ಲಿಲ್ಲ. ನಮ್ಮ ಕಮಾಂಡೋಸು ಏನಾದರೂ ಮಾಡಿ ಅವ್ರಗಳಿಗೆ ತಲೆ ತೊಗೊಂಬರ್ತಾ ಇದ್ವಿ. ಅದು ನಮ್ಮಲ್ಲಿರೋ ಶಕ್ತಿ. ಇವಾಗ ಓಪನ್ ಆಗಿ ನಮ್ಮ ಮೋದಿಯವ್ರು ಕೊಟ್ಟರು ಒಂದು ಶಕ್ತಿ ಇವತ್ತು ನಮಗೆ ಯಾವುದಕ್ಕೂ ಹಿಂಜರಿಕೆ ನಾವು ಹೋಗಲ್ಲ. ನಮ್ಮ ಸೈನಿಕರು ಏನು ಮಾಡಲಿಕ್ಕೂ ರೆಡಿ ಇದ್ದಾರೆ. ಇವತ್ತು ಮಾಡಿರೋ POK ಮೇಲೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಮೇಲೆ ಆ ಒಂದು ಆಪರೇಷನ್ ತುಂಬಾ ಅದ್ಭುತವಾಗಿದೆ. ಇದು ದೇಶಕ್ಕೆ ಕೊಟ್ಟರು ಒಂದು ಗೌರವ, ದೇಶದಲ್ಲಿರುವಂಥ ಶಕ್ತಿ, ನಮ್ಮ ಪ್ರಪಂಚಕ್ಕೇನೆ ಒಂದು ಬೆದರಿಕೆಯನ್ನು ಮೂಡಿಸಿದೆ. ನಮ್ಮ ದೇಶ ಯಾವುದಕ್ಕೂ ರೆಡಿ ಇದೆ, ನಮ್ಮ ಸೈನಿಕ ಯಾವುದಕ್ಕೂ ರೆಡಿ ಇದೆ. ಇವತ್ತು ಮನಸ್ಸು ಪಟ್ಟರೆ ಯಾವುದೇ ಚೈನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಪ್ರತ್ಯುತ್ತರ ಕೊಡ್ತೀವಿ ಅನ್ನೋದು ನಮಗೆ ಗ್ಯಾರಂಟಿ ಆಗಿದೆ. ಅದರಲ್ಲೂ ವಿಶ್ವ ಮಟ್ಟದಲ್ಲಿ ಇವತ್ತು ಭಾರತದ ಶಕ್ತಿ ಪ್ರದರ್ಶನ ಆಯಿತು ಅಂತ ಹೇಳ್ತೀರಾ. ಪಾಕಿಸ್ತಾನಕ್ಕೆ ಇವತ್ತು ಬೆವರಲ್ಲ ಏನೋ ಕಿತ್ಕೊಂಡು ಹೋಗ್ತದೆ ಅಂತ ಪರಿಸ್ಥಿತಿ ಬಂದಿದೆ. ಇಲ್ಲಿವ್ರಿಗೆ ಯೋಚನೆ ಮಾಡ್ತಿದ್ರು, ನಾವು ಉಗ್ರವಾದಿಯನ್ನು ಸಾಕೊಂಡು ಏನಾದರೂ ಮಾಡ್ಬಿಡ್ಬೋದು, ಸಂಚು ಮಾಡ್ಬಿಡ್ಬೋದು. ಇವತ್ತು ನಮ್ಮ ದೇಶ ನಿಧಾನಕ್ಕೆ ತುಂಬಾ ಯೋಚನೆ ಮಾಡಿ ನಿಧಾನಕ್ಕೆ ಬರ್ತಾಯಿತ್ತು. ಅದು ಇಲ್ಲಿಗೆ ನಿಂತೋಗ್ಬೇಕು. ನಾನು ಪ್ರಧಾನಿಯ ಹತ್ರ ಕೇಳ್ಕೊಳ್ತೀನಿ, ಇದು ಬರೀ ಇಷ್ಟೇ ಸಾಲದು. ಇವತ್ತು ಪಾಕಿಸ್ತಾನ ಎಲ್ಲೆಲ್ಲಿ ಅವರು ತನ್ನ ಪ್ರೂಫ್ನ ಕೊಟ್ಟರು ಕೂಡ ಒಪ್ಕೊಳ್ತಾ ಇಲ್ಲ, ಅಂಥವ್ರನ್ನ ಹಿಡಿದು ಹೊಡೆದಾಕಬೇಕು. ನಮ್ಮ ಕಾಶ್ಮೀರದಲ್ಲಿ ಇಂಟರ್ನಲ್ ಆಗಿರ್ಬೋದು, ನಮ್ಮ ಕಾಶ್ಮೀರದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಆಗಿರ್ಬೋದು, ಯಾರಿಗೆ ದೇಶ ಅಭಿಮಾನ ಇಲ್ಲ, ಯಾರಿಗೆ ದೇಶದ ಬಗ್ಗೆ ಗೌರವ ಇಲ್ಲ, ಆ ವ್ಯಕ್ತಿ ನಮ್ಮ ದೇಶದಲ್ಲಿ ಇರಬಾರ್ದು. ನಿಜ, ನಮ್ಮ ದೇಶದಲ್ಲಿ ಇರಲೇಬಾರ್ದು. ಆ ವ್ಯಕ್ತಿ ದೇಶ ಬಿಟ್ಟು ಹೋಗಬೇಕು, ಇಲ್ಲ ಅವನ್ನ ಕೊಂದಾಗಬೇಕು. ಓಕೆ, ಮಾತನಾಡ್ತೀನಿ ನಾನು ನಿಮ್ಮ ಜೊತೆ. ಎಸ್ ಸಾಗರ್ ಅವರೇ, ನಿಮ್ಗೆ ಏನನ್ಸುತ್ತೆ? ಆ ಒಂದು ಅಟ್ಯಾಕ್ ನಡೆದ ದಿನದಂತೂ ಎಲ್ಲರೂ ಕೂಡ ಒಂದು ರೀತಿ ತುಂಬಾ ನೋವನ್ನು ಅನುಭವಿಸಿದ್ರು. ಯಾಕಂದರೆ ಒಬ್ಬ ಸೋಲ್ಜರ್ ನಮ್ಮನ್ನೆಲ್ಲ ಕೂಡ ಕಾಯುವಂಥವ್ರು, ಅಂಥವರು ಇವತ್ತು 40 ಜನ ಏಕೈಕಿ ತಮ್ಮ ಬಲಿದಾನವನ್ನು ನೀಡಿದ್ರು, ತಮ್ಮ ತ್ಯಾಗವನ್ನು ನೀಡಿದ್ರು. ನಾವು ಏನು ಮಾಡ್ತೀವಿ ಇಲ್ಲಿ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ನಾವು ಏನು ಮಾಡ್ತೇನೆ, ದೇಶದ ಸೈನ್ಯದ ಜೊತೆ ನಿಲ್ತೀವಿ, ನಾವೆಲ್ಲ ನಿಮ್ಗೆ ಇದ್ದೀವಿ ಅನ್ನೋ ಬೆಂಬಲವನ್ನು ಇಡೀ ದೇಶದ ಜನತೆ ಕೊಟ್ಟಿದ್ರು. ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಇವತ್ತು ಸೇನೆ ನಮಗೆ ನೀಡಿದೆ. ಏನು ಹೇಳ್ತೀರಾ? ಹೌದು, ಖಂಡಿತ ಇದ್ರ ಬಗ್ಗೆ ತುಂಬ ಖುಷಿ ಇದೆ. ಇದ್ರ ಬಗ್ಗೆ 2 ಮಾತಿಲ್ಲ. ಇದೇನು ಈ ದಾಳಿ ಆಗಿದೆ, ಇದನ್ನ ಮಾಡಿರೋದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ಅವತ್ತು ಅಟ್ಯಾಕ್ ಆಗಿದ್ದ ದಿನ ನಾವೆಲ್ಲ ಕೂಡ, ನನ್ನ ಫ್ರೆಂಡ್ಸ್ಗಳು ಕೂಡ ತುಂಬ ಜನ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳ್ದು ಏನಾಯ್ತು ಅಂತ. ಅವ್ರು ಇರೋ ಜಾಗಕ್ಕೇನೆ ಒಂದು 10 ಕಿಲೋಮೀಟರ್ ಡಿಫ್ರೆನ್ಸಲ್ಲಿದೆ. ನಮ್ಮ ಕೈಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಗೊತ್ತೇ ಆಗಲಿಲ್ಲ ಅದೇನಾಯಿತು ಅಂತ. ಅದ್ರ ಫೋಟೋಸ್ಗಳೆಲ್ಲ ಕಳಿಸಿದ್ರು. ಅದು ಏನು ಕೆಲವೊಂದು ಬಾಡಿಗಳು ಛಿದ್ರ ಹೋಗಿದ್ರು. ಕಣ್ಗೆ ಅವ್ರನ್ನ ಹೇಳಿ ಕಳ್ಸಿದ ತಕ್ಷಣ ನಮಗೆ ಉದ್ವೇಗ, ಅಂದರೆ ಏನು ಈ ಥರ ಆಗೋಯ್ತಲ್ಲ. ಅವತ್ತು ದಿನ ಎಲ್ಲ ಪೂರ್ತಿ ಪ್ರೊಟೆಸ್ಟ್ ಮಾಡಕ್ಕೆ ನಮ್ಮ ಕೆಲಸ ಮಾಡೋಕ್ಕೂ ನೆಮ್ಮದಿ ಇಲ್ಲ. ನಾವು ಇಲ್ಲಿ ಕೆಲಸ ಮಾಡೋಕ್ಕೂ ನೆಮ್ಮದಿ ಇಲ್ಲ. ಅಯ್ಯೋ, ಇಲ್ಲಿ ಈ ಥರ 40 ಜನ ಒಂದೇ ಸರಿ ಈ ಥರ ಆಗೋಯ್ತಲ್ಲ, ಏನು ಮಾಡೋದು. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ತುಂಬ ಖುಷಿಯಾಗಿದೆ. ಇದು ಸಾಲಲ್ಲ. ಪಾಕಿಸ್ತಾನ ಅವ್ರು ಯಾರು ಉಗ್ರ ಸಂಘಟನೆ ಮಾಡಿ ಒಳಗಡೆ ಬರ್ತೀನಿ ಅಂತಾರೆ, ಅವ್ರಿಗೆಲ್ಲ ಭಯ ಇರಬೇಕು. ಭಾರತ ಒಳಗಡೆ ಕಾಲು ಹಾಕಿದ್ರೆ ಕಾಲು ಕತ್ತರಿಸ್ತಾರೆ, ತಲೆ ಹಾಕಿದ್ರೆ ತಲೆ ಕತ್ತರಿಸ್ತಾರೆ. ಆ ಭಾರತ ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಮೋದಿಜಿಯವರು. ಅವ್ರಿಗೆ ಧನ್ಯವಾದವನ್ನ ನಾನು ಇದ್ರ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇದು ಸಾಲಲ್ಲ, ಇನ್ನು ಮುಂದೆ ಯಾರೇ ಒಬ್ರು ಅವರು ಕೆಟ್ಟ ಕೆಲಸ ಮಾಡಕ್ಕೆ, ಒಳ್ಳೆ ಕೆಲಸ ಮಾಡೋದಿದ್ರೆ ಯಾರಾದ್ರೂ ಬನ್ನಿ. ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ, ಭಾರತಕ್ಕೆ ಕೆಟ್ಟ ಕೆಲಸ ಮಾಡಕ್ ಬರ್ಬೇಕಾದ್ರೆ ಒಂದ್ಸರಿ ಯೋಚನೆ ಮಾಡ್ಬಿಟ್ಟು ಬರ್ಬೇಕು. ವೆರಿ ಗ್ರೇಟ್. ಅದು ಆಗ್ಬೇಕು. ಅದು ನಮ್ಮ ಒಳಗಡೆ ಆಂತರಿಕತೆಯಲ್ಲೂ ಕೂಡ ಕೆಲವೊಂದು ಈ ಕಾಶ್ಮೀರದ್ದು ಅಲ್ಲಿದು ಸಪ್ರೇಟ್ ಏನು ಒಂದು ಇದೆ, ಅದರಲ್ಲೂ ಕೂಡ ತಪ್ಪುಗಳಿದೆ. ಅದನ್ನೆಲ್ಲ ತಿದ್ದುವಂತ ಕೆಲಸ ಆಗ್ಬೇಕು. ಇಲ್ಲಿರೋರಿಗೆ ದೇಶ ಪ್ರೇಮ ಇರಬೇಕು, 100% ಇರಲೇಬೇಕು. ಹಂಗಿದ್ರೆ ನಮ್ಮ ದೇಶದಲ್ಲಿ ಇರಕ್ ಬಿಟ್ಕೊಳ್ತೀವಿ. ಇಲ್ಲ ಯಾರಾದ್ರೂ ಹೊಡೆದು ಉಳಿಸಿ ಅವ್ರ ಸೈನಿಕರಿಗೆ ಏನ್ ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ, ನಾವು ಎಲ್ಲಾರು ಸಂಘಟನೆ, ನನ್ನೊಬ್ಬ ಅಲ್ಲ, ನಂತರ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀವಿ. ಬೇಕಾಗಿರೋದು ನಮ್ಮ ದೇಶ, ನಮ್ಮ ಸೈನಿಕ. ಅದಕ್ಕೆ ಎಷ್ಟು ಬೇಕಾದ್ರೂ ಸಪೋರ್ಟ್ ಮಾಡಕ್ಕೆ, ಅದಕ್ಕೆ ಏನ್ ನಮ್ಮ ಕೆಲಸ ಒಂದಿನ ಅಲ್ಲ 100 ದಿನ ನಿಂತ್ಕೊಳ್ತೀವಿ. ಅವರು ತಯಾರು ಮಾಡಿ ಕಳಿಸ್ಬೇಕು ಏನು ಸೂಸೈಡ್ ಬಾಂಬರ್ಗಳನ್ನ. ಇಲ್ಲಿ ಯಾರು ತಯಾರು ಮಾಡಿ ಕಳ್ಸಂಗಿಲ್ಲ. ಅವ್ರು ಪರ್ಮಿಷನ್ ಕೊಟ್ರೆ ಹೋಗಿ ನಾವೇ ಸೂಸೈಡ್ ಬಾಂಬರ್ಗಳಾಗಿ ನಿಂತ್ಕೊಳ್ತೀವಿ ಪಾಕಿಸ್ತಾನಕ್ಕೆ.
ಅದೇನು ಎರಡು ಮಾತಿಲ್ಲ ಅದ್ರ ಬಗ್ಗೆ. ಹೇಳಿ ಕೆಲಸ ಅದು ಆ ರೀತಿ ಮಾಡಬೇಕು. ನಮ್ಮ ಭಾರತದವರು ಯಾವತ್ತೂ ಮಾಡಿಲ್ಲ, ಬೇಕಾಗಿಲ್ಲ ಅದನ್ನ. ಅವರು ತಯಾರು ಮಾಡಿ 60 ದಿನ 100 ದಿನ ಈ ತರ ಮಾಡ. ನಮ್ ದೇಶದವ್ರು ನಿಂತ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ನಿಜ, ಆ ರೀತಿ ಹೋರಾಡಬೇಕಾದ್ರೆ ಎದೆಯನ್ನ ಒಡ್ಡಿ ನಿಲ್ತಾರೆ. ನಾನು ಬಂದು ನಿಂತ್ಕೊಳ್ತೀನಿ ಅಂತ ನಿಂತ್ಕೊಳ್ತಾರೆ. ಇದಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ ಇವತ್ತಾಗಿರೋ ಇದಕ್ಕೆ. ಬಟ್ ಸಾಲಲ್ಲ, ಇನ್ ಯಾವ ರೀತಿ ತಗೋಬೇಕು, ಅವ್ರಿಗೆ ದೊಡ್ಡವ್ರು ಇದಾರೆ, ಚಿಂತನೆ ಮಾಡೋರು ಇದಾರೆ. ಈಗ ಒಳ್ಳೆ ಕೆಲಸಗಳಂತೂ ನಡೀತಾ ಇದೆ, ಒಳ್ಳೇದಂತೂ ಆಗ್ತಾ ಇದೆ. ಮುಂದುವರಿಬೇಕು 100% ಮುಂದುವರಿ. ಎಸ್ ಸರ್, ಜೋಗಿ ಮಂಚೂರೆ, ನಿಮ್ಗೆ ಏನ್ ಅನ್ಸುತ್ತೆ? ಒಂದೆಡೆ ಭಾಜಪಾ ಬಂದಾಗ ಸಾಕಷ್ಟು ಜನ ವಿರೋಧಿವನ್ನ ಮಾಡಿದ್ರು. ಏನ್ ಮಾಡ್ತೀರಪ್ಪ, ಬರೀ ಆನ್ಲೈನ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೇಕು ಅಂತ ಒಳ್ಳೊಳ್ಳೆ ಫೋಟೋಸ್ ಹಾಕೊಳ್ಳೋದು, ಅಲ್ಲಿ ಹೋಗೋದು, ಈ ಪೂಜೆ ಮಾಡೋದು, ಅದು ಪೂಜೆ ಮಾಡೋದು, ಇದೆಲ್ಲ ಗಿಮಿಕ್ ಅಂತ ಹೇಳಿದ್ರು. ಇವತ್ತು ಆ ಗಿಮಿಕ್ಗಳಿಗೆಲ್ಲ ಒಂದು ಉತ್ತರ ಸಿಕ್ತು ಅಂತ ನಿಮ್ಗೆ ಅನ್ಸಲ್ಲ? ನೀವೇನು ಹೇಳ್ತೀರಾ? ಒಬ್ಬ ಸದೃಢ ಪ್ರಧಾನಿಯಾಗಿ ಮೋದಿ ಅವರು ಯಾವುದೇ ರೀತಿ ಪಕ್ಷಾತೀತವಾಗಿ ಮಾತನಾಡೋಣ ನಾವಿವತ್ತು. ಮೋದಿ ಅವರು ತೆಗೆದುಕೊಂಡ ನಿರ್ಧಾರ, ರಕ್ಷಣಾ ಇಲಾಖೆ ತೆಗೆದುಕೊಂಡ ನಿರ್ಧಾರ ದೇಶಕ್ಕೆ ಇವತ್ತು ನಮ್ಗೆ ಎಷ್ಟು ಸಂತೋಷ ಆಗ್ತಿದೆ ಅಂದರೆ, ಅವ್ರು ಮಾತನಾಡ್ತಿದ್ದಾರೆ ಅಂದಾಗ 40 ಜನ ವೀರ ಯೋಧರಿಗೆ 300 ಜನ ಯುಗ್ರನ್ನ ಹೊಡೆದು ಹಾಕಿದ್ರು. ಅವ್ರ ತಿಥಿ ದಿನನೇ ಮಾಡಿ ಹಾಕಿದ್ರು. ಏನು ಹೇಳ್ತೀರಾ ಸರ್? ಇದು ಮೊದಲನೇದಾಗಿ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಅವ್ರ ಜೊತೆ ಸಹಕಾರ ಕೊಟ್ಟಂಥ ಇಡೀ ಟೀಮ್, ನಿಮಗೆ ರಕ್ಷಣಾ ಸಚಿವರಾಗಿರ್ಬೋದು, ಕಮಾಂಡರ್ಸ್ ಆಗಿರ್ಬೋದು, ಮತ್ತು ಎಲ್ಲರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅದರಲ್ಲೂ ಕೂಡ ಏನು 45 ಜನ ಮೃತಪಟ್ಟರು, ಇದು ಪ್ರತೀಕಾರವಾಗಿ ಅವ್ರು ಕೊಟ್ಟಂಥ ಇದೊಂದು ಗಿಫ್ಟು. ಇವತ್ತೇನು 350 ಜನನ ಪಾಕಿಸ್ತಾನ ಉಗ್ರಗಾಮಿಗಳನ್ನ ಸಾಯಿಸಿದ್ದಾರೆ, ಅವ್ರನ್ನ ಸಾಯಿಸಿದ್ರಲ್ಲ, ಅದಕ್ಕೆ ಕೊಟ್ಟಿರ್ತಕ್ಕಂಥ ಪ್ರತೀಕಾರವಾಗಿ ಕೊಟ್ಟಿದ್ದಾರೆ. ಇದಕ್ಕೆ ನಮಗೆ ಸಂಪೂರ್ಣ ಅಭಿನಂದನೆ ಮೋದಿಜಿ ಅವ್ರಿಗೆ ತಲುಪಬೇಕು. ಯಾಕೆಂದರೆ URI ಪಿಕ್ಚರ್ನ ತಾವು ನೋಡಿರ್ಬೋದು, ಉರಿ ಅದ್ರಲ್ಲಿ ಮಾಡ್ತಿರ್ತಕ್ಕಂಥ ಸರ್ಜಿಕಲ್ ಸ್ಟ್ರೈಕು ಅದು ಆರ್ಮಿಯಲ್ಲಿ ಮಾಡಿರ್ತಕ್ಕಂಥ ಸರ್ಜಿಕಲ್ ಸ್ಟ್ರೈಕು. ಆದರೆ ಇವತ್ತು ಏರ್ಫೋರ್ಸಲ್ಲಿ ಮಾಡಿದಾರಲ್ಲ ಸರ್ಜಿಕಲ್ ಸ್ಟ್ರೈಕು, ಇದು ಮೋಸ್ಟ್ ಇಂಪಾರ್ಟೆಂಟ್. ಮೋಸ್ಟ್ಲಿ ಪಾಕಗಿ ರೀತಿ ಒಂದು ಇದ್ದೇ ಇರಲೇಲ್ವೇನೋ. ಮೋಸ್ಟ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ ಅನ್ಕೊಂಡಿದ್ರೆ ಏರ್ ಸ್ಟ್ರೈಕ್ ಆಗುತ್ತೆ ಅಂತ ಖಂಡಿತವಾಗಿ ಅವ್ರಿಗೆ ಗೊತ್ತಿಲ್ಲ. ನಿಜಕ್ಕೂ ಏನು ಲೈನ್ ಆಫ್ ಕಂಟ್ರೋಲ್ನ 1975ರಲ್ಲಿ ಲೈನ್ ಆಫ್ ಕಂಟ್ರೋಲ್ನ ದಾಟಿದ್ರು, ಕ್ರಾಸ್ ಮಾಡಿದ್ರು. ಬಟ್ ಇವತ್ತು 2019 ನಾವು ಮತ್ತೆ ಕ್ರಾಸ್ ಮಾಡಿದ್ದೀವಿ. ಅಂದರೆ ಇಡೀ ರಾಷ್ಟ್ರಕ್ಕೆ ಎಚ್ಚರಿಕೆ ಕೊಡ್ತಾವ್ರೆ ಮೋದಿಜಿಯವರು. ನಾವು ಕೂಡ ಸೌಜನ್ಯದಿಂದ, ಸಜ್ಜನರಿಂದ, ಶಾಂತಿ ಪ್ರಿಯರಾಗಿ ನಾವು ಕೆಲಸ ಮಾಡೋಕೆ ನಾವು ತಯಾರಾಗಿದ್ದೀವಿ. ನಮ್ಮ ತಂಟೆಗೆ ಯಾರಾದರೂ ಬಂದರೆ ನಾವು ಲೈನ್ ಆಫ್ ಕಂಟ್ರೋಲ್ನು ದಾಟಷ್ಟು ನಮಗೆ ಆ ತಾಕತ್ತೈತೆ ಅನ್ನೋದನ್ನ ಮೋದಿಜಿಯವ್ರು ತೋರಿಸ್ಕೊಟ್ಟವ್ರೆ. ಅದಕ್ಕೆ ಪ್ರತೀಕಾರವಾಗಿ ಇವತ್ತೇನು 350 ಜನ ತೀರ್ಸೋರೆ. ಇನ್ನು ಇಡೀ ರಾಷ್ಟ್ರದಲ್ಲೂ ಕೂಡ ಯಾರು ಕೂಡ ಪಾಕಿಸ್ತಾನದ ಪರವಾಗಿ ಯಾರೂ ಮಾತಾಡ್ತಾಯಿಲ್ಲ. ನಾನು ಸಂಪೂರ್ಣ ಎಲ್ಲ ಚಾನಲ್ ನೋಡಿದೆ, ಯಾರು ಕೂಡ ಪಾಕಿಸ್ತಾನ ಉಗ್ರಗಾಮಿಗಳನ್ನ ಸದೆ ಪಡೆದಿದ್ದು ಕರೆಕ್ಟ್, ಪಾಕಿಸ್ತಾನ ಉಗ್ರಗಾಮಿಗಳನ್ನ ಸಾಯಿಸಿದ್ದು ಕರೆಕ್ಟ್, ಅವ್ರನ್ನ ಲೈನ್ ಆಫ್ ಕಂಟ್ರೋಲ್ ದಾಟಿದ್ದು ಕರೆಕ್ಟ್ ಅನ್ನೋ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಏನು ತಾಯಿಗೆ ಒಳ್ಳೆ ಮಗನಾಗಿರ್ಬೇಕು ಅಂತ ಏನು ಆಸೆ ಪಡ್ತೀವಿ, ಯಾವುದಾದ್ರು ಸಮಾಜ ಆಗಿರ್ಬೋದು, ಒಬ್ಬ ಹಿಂದೂ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಭಾರತದ ಒಬ್ಬ ಒಳ್ಳೆ ಪ್ರಜೆ ಆಗಿರಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇವತ್ತೇನು ಹೋರಾಟ ನಡೆತಾ ಇದೆ, ಈ ಹೋರಾಟಕ್ಕೆ ನಾವು ಮೋದಿಜಿ ಅಂಥವ್ರಿಗೆ ನಾವು ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡವ. ಮತ್ತು ಸರ್ಕಾರ ಬಂದೇ ಬರ್ತದೆ, ಅದರಲ್ಲಿ ನೋ ಡೌಟು. ಇದೇ ಇನ್ನು ಮುಂದಿನ 5 ವರ್ಷದಲ್ಲಿ ನಮ್ಮ ಮೋದಿಜಿಯವ್ರಿಗೆ ಸಹಕಾರ ಕೊಟ್ಟರೆ ನಾವು ಇಡೀ ರಾಷ್ಟ್ರದಲ್ಲಿ ಅಮೇರಿಕಾ ಏನು ದೊಡ್ಡಣ್ಣ ಅಂತ ಹೇಳ್ತಾರೆ ಆ ಮಟ್ಟದಲ್ಲಿ ನಾವು ದೊಡ್ಡಣ್ಣ ಆಗುತ್ತೆ, ಖಂಡಿತವಾಗಿಯೂ ದೊಡ್ಡಣ್ಣ ಆಗುತ್ತೆ. ಯಾಕೆಂದ್ರೆ ಅಮೇರಿಕಾದವರು ಮೋದಿಜಿಯವ್ರಿಗೆ ವೀಸಾನೇ ಕೊಟ್ಟಿರಲಿಲ್ಲ. ನಿಜ, ವೀಸಾ ಕೊಡದೆ ರಿಜೆಕ್ಟ್ ಮಾಡಿದ್ರು. ಅಂತ ಒಬ್ಬ ಪ್ರಜೆನ, ಭಾರತದ ಒಬ್ಬ ಪ್ರಜೆನ ಅವತ್ತು ನಮ್ಗೆಲ್ಲ ತುಂಬಾ ಬೇಜಾರಾಯ್ತು. ಒಬ್ಬ ಮೋದಿಜಿ ಅವರಿಗೆ ವೀಸಾನೇ ರಿಜೆಕ್ಟ್ ಮಾಡ್ತಾರೆ ಅಂತ ಅಂದ್ಮೇಲೆ ಅಂಥವ್ರು ಇವ್ರ ಹತ್ರ ತಲೆಬಾಗಿ ನಿಲ್ತವ್ರೆ. ಇನ್ನು 5 ವರ್ಷ ಅವ್ರಿಗೆ ಸಹಕಾರ ಕೊಟ್ರೆ ಇವರು ಅವ್ರ ಹತ್ರ ತಲೆಬಾಗಿ ನಿಲ್ತಾರೆ, ಖಂಡಿತವಾಗಿ ಆಗುತ್ತೆ. ಇದಕ್ಕೆ ಇಲ್ಲಿರ್ತಕ್ಕಂಥ ಭಾರತೀಯ ಎಲ್ಲಾ ಪ್ರಜೆಗಳು ಕೂಡ ಸಹಕಾರ ಕೊಡ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಏನು ಈ ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಅದರಲ್ಲೂ ಹೆಚ್ಚಾಗಿ ಅಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಯೋಧರಿಗೆ ಏನು ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ಒಂದು ಟೀಮ್ ವರ್ಕ್ ಆಗಿ ಏನು ವರ್ಕ್ ಮಾಡಿತ್ತು ಅವ್ರಿಗೆ ಏರ್ಫೋರ್ಸ್ ಟೀಮ್ಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಇನ್ನ ಹೆಚ್ಚೆಚ್ಚು ಮಾಡ್ಲಿ. ಪಾಕಿಸ್ತಾನ ಅವರು ಈ ಸೋಲ್ಜರ್ಸ್ ಹೇಳೋದ್ರ ಪ್ರಕಾರ 2 hours ಕಂಟ್ರೋಲ್ ಕೊಟ್ರೆ, ಜಸ್ಟ್ 2 hours ಕೊಟ್ರೆ ಪಾಕಿಸ್ತಾನ ನಿರ್ನಾಮ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ನೋ, ನನಗೆ ಅದ್ರ ವಿಚಾರ ಸರಿಯಾಗಿ ಗೊತ್ತಿಲ್ಲ. ಬಟ್ ಆದ್ರೆ 2 hour ಇಡೀ ಸೇನೆನ ಮೆಚ್ಚಬೇಕು ನೋಡಿ, ಅವ್ರ ಧೈರ್ಯ ಇದೆ ನಮ್ಮವರಲ್ಲಿ. ನಮ್ಮಲ್ಲಿ ಆ ಕೆಚ್ಚದೆ ಐತೆ. ಇಲ್ಲಿವರೆಗೂ ಹಿಂದಿನ ಸರ್ಕಾರ ಆಗಿರ್ಬೋದು, ಅದನ್ನ ಏನ್ ಕಂಟ್ರೋಲ್ ಮಾಡ್ತಿರ್ತಾರೆ ರಕ್ಷಣಾ ಸಚಿವರಾಗಿರ್ಬೋದು, ಯಾರು ಕೂಡ ಆ ಸೇನೆಯನ್ನು ಬಿಡ್ತಾ ಇರಲಿಲ್ಲ. ಇವತ್ತು ಕೂಡ ದೀಪಾವಳಿ ಹಬ್ಬನ ಒಬ್ಬ ಸೈನಿಕರ ಜೊತೆ ಆಚರಣೆ ಮಾಡ್ತಾರೆ ಮೋದಿಜಿಯವರು. ಆಯ್ತಾ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ಬಿಟ್ಟು ನನ್ನ ರಕ್ಷಣೆ ಮುಖ್ಯ ಅಲ್ಲ, ನನಗೆ ದೇಶದ ಕಾಯ್ತಕ್ಕಂಥ ಸೈನಿಕರ ರಕ್ಷಣೆ ಮುಖ್ಯ ಅಂತ ಹೇಳ್ಬಿಟ್ಟು ಗಂಗಾ ನದಿ ಸ್ನಾನ ಮಾಡ್ತಾರೆ. ಇದೆಲ್ಲ ಒಂದೊಂದು ಸಣ್ಣ ಪಾಯಿಂಟ್, ಸಣ್ಣ ವಿಚಾರ ಆಗಿರ್ಬೋದು. ಆದ್ರೆ ಅವ್ರ ಕಲ್ಪನೆ, ಅವ್ರ ದೂರದೃಷ್ಟಿ ಏನಿರೋದು ಅಂದ್ರೆ ಭಾರತ ದೊಡ್ಡಣ್ಣ ಆಗ್ಬೇಕು, ನಮ್ಮ ತಂಟೆಗೆ ಯಾರು ಬರಬಾರ್ದು, ಭಾರತದ ಒಳಗಿರ್ತಕ್ಕಂಥ ಪ್ರಜೆಗಳು ನೆಮ್ಮದಿಯಾಗಿ ಇರಬೇಕು. ಇದೊಂದೇ ಅವ್ರ ಕಾನ್ಸೆಪ್ಟು. ಹಾಗಾಗಿ ಅವ್ರಿಗೆ
ಸಹಕಾರ ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ. ವೆರಿ ನೈಸ್. ಎಸ್ ಶ್ರೀಧರ್ ಅವರೇ, ಒಂದೆಡೆ ನಾವಿಲ್ಲಿ ಕೂತಾಗ ಮಾತನಾಡ್ತಾ ಇರ್ತೀವಿ ನಮ್ಮ ಸೋಲ್ಜರ್ಸ್ಗಳಿಗೆ ಪಾಪ ಅಷ್ಟೊಂದು ಮೈನಸ್ ಡಿಗ್ರಿಯಲ್ಲಿ ಇರ್ತಾರೆ, ಅಂಥದ್ರಲ್ಲೂ ಕೂಡ ಹಗಲು ರಾತ್ರಿ ಯುದ್ಧ ಯಾವಾಗ ಬೇಕಾದ್ರೂ ಸಾರಬಹುದು, ಯಾವಾಗ ಬೇಕಾದ್ರೂ ದಾಳಿ ಆಗೋಗುತ್ತೆ ನಮಗೆ ತಿಳಿಯೋದಿಲ್ಲ. ಪುಲ್ವಾಮಾ ಅಟ್ಯಾಕ್ ಆದಾಗಂತೂ ಯಾಕಂದರೆ ಅಲ್ಲಿ ಸಾಗುತ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಡಿ ಕೃತ್ಯವನ್ನು ಮಾಡಿಬಿಟ್ರು. ಅದಾದಮೇಲೆ ಜನ ಎಲ್ಲ ಕೇಳ್ತಾ ಇದ್ರು ಸರ್ಜಿಕಲ್ ಸ್ಟ್ರೈಕ್ ಯಾವ ರೀತಿ ನಡೀತು ಅನ್ನೋದನ್ನು URI ಮೂವಿಯ ಮುಖಾಂತರ ತೋರಿಸ್ಕೊಟ್ಟಿದ್ರು. ಜನ ಒಂದು ಆಲೋಚನೆಯಲ್ಲಿದ್ದರು ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಯಾವಾಗ ಅಂತ. ಸೊ ಆ ಪಾಪಿ ಪಾಕಿಸ್ತಾನಕ್ಕೆ ಒಂದು ಮೆಸೇಜ್ ಹೋಗಿತ್ತು, ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಆಗ್ಬೋದು ಅಂತ. ಬಟ್ ಏರ್ ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ರಾತ್ರೋರಾತ್ರಿ ಯಾರು ಕೂಡ ಊಹಿಸಿರಲಿಲ್ಲ. ಸೊ ಈ ಒಂದು ಏರ್ ಫೋರ್ಸ್ ಆಗಿರ್ಬೋದು ಅಥವಾ ನೇವಿ ಆಗಿರ್ಬೋದು ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡಬೇಕಾದ್ರೆ ಪ್ಲಾನಿಂಗ್ಗಳನ್ನು ಜನರಲ್ ಆಗಿ ಮಾಡ್ತಾರೆ ಸರ್, ಯಾವ ರೀತಿಯಾಗಿ ಇದನ್ನು ಸಾಕಷ್ಟು ನಾವು ಹೇಳ್ತೀವಿ ಒಂದು ರೀತಿ ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ, ಸಾಕಷ್ಟು ಸೂಕ್ಷ್ಮ ವಿಚಾರಗಳನ್ನು ಎಲ್ಲ ಆದ ಬಳಿಕ ಮಾಹಿತಿಯನ್ನು ನಮ್ಮ ಜನತೆಯ ಮುಂದೆ ಇಡುವಂಥ ಕಾರ್ಯ ಆಗುತ್ತೆ. ಈ ಸಾರಿ 2ನೇ ಅಟ್ಯಾಕ್ ತುಂಬಾ ಬೇಗ ಆಯಿತು, ಏನು ಹೇಳ್ತೀರಾ ಸರ್? ನಮಗೆ ನಮ್ಮ ಮಿಲಿಟ್ರಿನಲ್ಲಿ 3 ಸೇನೆ ಬರುತ್ತೆ, ಏರ್ಫೋರ್ಸ್, ನೇವಿ, ಆರ್ಮಿ. ಯಾವುದೇ ಒಂದು ಯುದ್ಧ ಆಗಿರ್ಬೋದು, ಯಾವುದೋ ಒಂದು ಆಪ್ರೇಷನ್ ಆಗಿರ್ಬೋದು, 3 ಜನರಲ್ಗಳು ಕೂತ್ಕೊಂಡು ಒಂದು ಕಾನ್ಫರೆನ್ಸಲ್ಲಿ ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ಪ್ಲ್ಯಾನಿಂಗ್ ಮಾಡಿ ಆ ಆಪ್ರೇಷನ್ಗೆ ಅಂತೇಳಿ ಒಂದು ಫೈನಲ್ ಕೊಡ್ತಾರೆ. ಈಗ ನೀವು ಹೇಳಿದ್ರಿ ಮೊದಲೊಂದು ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅದು ನಾವು ಭೂಮಿ ಮೇಲೆ ಮಾಡಿದ್ವಿ, ಒಂದು ಕಮಾಂಡೋಸ್ ಮಾಡಿದ್ರು, ಈಗ ಏರ್ಫೋರ್ಸ್ ಕಮಾಂಡೋಸ್ ಮಾಡಿದ್ರು. ಇದು ಮಾಡಬೇಕಿದ್ರೆ ನಾವೇನೇ ಆಪ್ರೇಷನ್ ಮಾಡಬೇಕಿದ್ರು ಆ ವ್ಯಕ್ತಿಗೆ, ನಮ್ಮ ಶತ್ರು ವ್ಯಕ್ತಿಗೆ ನಾವು ಏನು ಮಾಡ್ತಿದ್ದೀವಿ ಅಂತ ಕಂಡುಬಾರಬಾರ್ದು, ನಾವು ಏನು ಮಾಡ್ತೀವಿ ಅಂತ ಅವ್ನು ಊಹಿಸಲೇಬಾರ್ದು. ಆ ರೀತಿ ನಾವು ಯೋಚನೆ ಮಾಡ್ತೀವಿ, ಮೊದಲು ಆ ರೀತಿ ಪ್ರೀ ಪ್ಲ್ಯಾನ್ ಮಾಡಿ ನಾವು ಮಾಡ್ತೀವಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ ನನ್ನದೇ ಒಂದು ಸ್ಟೋರಿ ಇದೆ ಚಿಕ್ಕದಾಗಿ, ಅದನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಒಂದು 2 ನಿಮಿಷ. 6 ಜನವರಿ 2013 ತುಂಬ ಹಿಮ ಬಿದ್ದಿತ್ತು. ನಾನು ರಾತ್ರಿ 12:30 ಡ್ಯೂಟಿಲಿ ಉಡಿ ಪಿಕ್ಚರ್ ಬಂದಿದೆಯಲ್ಲ, ಅದು ಸೇಮ್ ಲೊಕೇಶನಲ್ಲೇ ಅಲ್ಲೇ ಇದೆ. 2013 ಸರ್ಜಿಕಲ್ ಸ್ಟ್ರೈಕ್ ಆಫ್ಟರ್ 3 ಇಯರ್ಸ್ ಆಗಿದ್ದು. ನಾನು ಅದು ಮುಂಚೆನೇ ಅಲ್ಲಿದ್ದೆ. 12:30 ರಾತ್ರಿ ತನಕ ಡ್ಯೂಟಿಲಿದ್ದೆ. ಡ್ಯೂಟಿ ಇದ್ಮೇಲೆ ನಮ್ಮಲ್ಲಿ ಪೋಸ್ಟಲ್ಲಿ ಮೊದಲು 2001 ತನಕ ಹೆಚ್ಚು ಸೈನಿಕರನ್ನ ಇಡ್ತಾಯಿದ್ವಿ, ಪೋಸ್ಟ್ ಪ್ರೊಟೆಕ್ಷನ್ ಅಂತೇಳಿ. ಆವಾಗ ನಾನು ಹೊಸದಾಗಿ ಹೋಗಿದ್ದೆ. ಆವಾಗ ಅದಕ್ಕೆ ಮುಂಚೆ ಒಂದು ಸೂಸೈಡ್ ಅಟ್ಯಾಕ್ ಆಗಿಬಿಟ್ಟಿತ್ತು. ಸೂಸೈಡ್ ಅಟ್ಯಾಕ್ ಆದಾಗ ಅಲ್ಲಿ ಜನತೆ, ನಮ್ಮ ಸೈನಿಕರು ಒಟ್ಟಿಗೆ ಇದ್ದ ಕಾರಣ ತುಂಬಾ ನಷ್ಟ ಹೊಂದಿದ್ವಿ. ಸುಮಾರು 18 ಸೈನಿಕರು ಒಟ್ಟಿಗೆ ತಿರ್ಕೊಂಡ್ಬಿಟ್ಟಿದ್ರು. ಆ ನಂತರ ನಮ್ಮಲ್ಲೆಲ್ಲ ಪ್ಲ್ಯಾನ್ ಚೇಂಜ್ ಆಗ್ತು. ಸ್ಮಾಲ್ ಟೀಮ್ ಕಾನ್ಸೆಪ್ಟ್ ಅಂತೇಳಿ ಒಂದು ಚಿಕ್ಕ ಟೀಮ್ನಾಗಿ ಇಟ್ಕೊಳ್ತೀವಿ ನಾವು. ಎಲ್ಲೋದ್ರೂ ಇಬ್ಬರೇ ಹೋಗಬೇಕು, ಬಡ್ಡಿ ಸಿಸ್ಟಮಲ್ಲಿ ಇಲ್ಲ 4 ಜನ ಹೋಗಬೇಕು. ಪೋಸ್ಟಲ್ಲೂ ಅಷ್ಟೇ 4 ರಿಂದ 6 ಜನ ಅಷ್ಟೇ. ಪೋಸ್ಟು ಸ್ಟ್ರೆಂತ್ ಇರುತ್ತೆ 15-18 ಇರುತ್ತೆ, ಆದರೆ ಒಟ್ಟಿಗೆ ಇಟ್ಕೊಳ್ಳಲ್ಲ. ನೈಟಲ್ಲಿ ಅಲ್ಲಿಂದ 1 ಕಿಲೋಮೀಟ್ರ್ ಆ ಕಡೆ ಲೆಫ್ಟ್ ರೈಟಲ್ಲೆಲ್ಲ ಡ್ಯೂಟಿನ ಅಲ್ಲಿಗೆ ನೈಟಲ್ಲಿ ಕಳಿಸ್ಬಿಡ್ತೀವಿ. ಅವತ್ತು 12 ರಾತ್ರಿ ನಾನು ಮಲಗಿದ್ದಾಗ ಸುಮಾರು 2 ಗಂಟೆ ರಾತ್ರಿಯಲ್ಲಿ ನಮ್ಮ ಆಪೋಸಿಟಲ್ಲಿದ್ದಂಥ ಪಾಕಿಸ್ತಾನ ಏಡಿಗಳು 2 ಗಂಟೆ ರಾತ್ರಿಯಲ್ಲಿ ಹುಚ್ಚು ಬಂದಂಗೆ ಬಂಬರ್ಮೆಂಟು ಫೈರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 82 ಮೋಟಾರ್ಸ್ ಇದೆ ಅವ್ರ ಹತ್ರ. 82 ಮೋಟಾರ್ಸಲ್ಲಿಂದ ಫೈರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅಲ್ಲಿ ಇದ್ದೀನಿ. ನನ್ನ ಅಂಡ್ರಲ್ಲಿ 3 ವೆಪನ್ಸು, ದೊಡ್ಡ ವೆಪನ್ಸ್ ಇದೆ. ಒಂದು AMR ಅಂತಿದೆ, ಒಂದು MMG ಇದೆ, ಇನ್ನೊಂದು AGL ಅಂತಿದೆ. 3 ವೆಪನ್ಸ್ ನಾನು ಒಬ್ಬನೇ ಕಂಟ್ರೋಲಲ್ಲಿ ಇಟ್ಕೊಬೇಕು. ನನ್ನ ಜೊತೆ ನಾವೊಬ್ಬ ಪಾರ್ಟ್ನರ್ ವಿಜಯ್ ಎಮ್ಗರ್ ಅಂತೇಳಿ ನಾವಿಬ್ಬರಲ್ಲಿ ರೆಡಿ ಮಾಡ್ಕೊಬೇಕು. ಆ ವ್ಯಕ್ತಿ ಮಲಗಿರೋದು ಜಾಗ ಬೇರೆ, ನಾನು ಮಲಗಿರೋದು ಜಾಗ ಬೇರೆ. ಆ ಸೌಂಡಲ್ಲಿ ಒಬ್ಬೊಬ್ರು ಕೇಳಿಸ್ತಿಲ್ಲ. ನಾನು ವೆಪನ್ಸಲ್ಲಿ ಲೇಔಟ್ ಮಾಡಬೇಕು. ಹಿಮ ಬಿದ್ದಿದೆ, ಆಲ್ರೆಡಿ ಹಿಮ ಬಿದ್ದಿದೆ, ಅದು ಟೈಮ್ ವೇಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಸಡನ್ನಾಗಿ ನನಗೆ ಆ ಬಾಂಬ್ ಬಿದ್ದಾಗ ನನಗೆ ಆ ಬಂದ ಸೌಂಡಲ್ಲಿ ಆ ಹಿಮದಲ್ಲಿ ನನಗೆ RI ಶೂಸ್ ಅಂತ ಕೊಡ್ತಾರೆ. RI ಶೂಸ್ನ ಹಾಕೊಳ್ಳೋಕ್ಕೆ ಕಡಿಮೆ ಅಂದರೆ ಒಂದು 2 ನಿಮಿಷನಾದರೂ ಬೇಕಾಗುತ್ತೆ. ಯಾಕೆಂದರೆ ಅದು ಬೇಗನೆ ಕಾಲು ಇಡ್ಸಲ್ಲ. ಅದು ಹಿಮದಲ್ಲಿ ಒಳಗಡೆ ಹೀಟ್ ಬರಲಿ ಅಂತೇಳಿ ಹಾಕೊಳ್ಳೋಂಥದ್ದು. ಅದನ್ನು ಹಾಕೊಳ್ಳೋಕೆ ಟೈಮ್ ಇಲ್ಲ ಅಂತೇಳಿ ಶೂಸ್ನ ಸೈಡ್ಗೆ ಎತ್ಬಿಟ್ಟು ವೆಪನ್ಸ್ ತೊಗೊಂಡೋಗಿ ಲೇಔಟ್ ಮಾಡಿದೆ. ಆ ಹಿಮದಲ್ಲೆಲ್ಲ ನಡ್ಕೊಂಡೋಗಿ ಅವತ್ತಿನ ಘಟನೆ ಮಾಡೋದು ನನಗೊಂದು ರೀತಿ ತುಂಬ ಡ್ರೀಮ್, ಒಂದು ಅದ್ಭುತ ನನಗೆ. ಆ ರೀತಿ ಸುಮಾರು ಆಪ್ರೇಷನ್ಸ್ಗಳೆಲ್ಲ ಜಾಯ್ನ್ ಆಗಿದ್ದೀವಿ. ಆದರೆ ಅದು ಇಂಡಿವಿಜುವಲಾಗಿ ಮಾಡಿರೋದೊಂದು. ಹೋಗಿ ವೆಪನ್ಸ್ ಎಲ್ಲ ಲೇಔಟ್ ಮಾಡಿ ನಾವು ರೆಡಿ ಆಗಿಬಿಟ್ವಿ ಫೈರ್ ಮಾಡಲಿಕ್ಕೆ ಅಂತೇಳಿ. ಆವಾಗ ಒಬ್ಬೊಬ್ಬರು ಅಂದರೆ ನಮ್ಮ ಪಾರ್ಟ್ನರ್ ಒಬ್ಬ ವಿಜಯ್ ಎಮ್ಗರ್ ಅಂತೇಳಿ ಬಂದ. ಆಮೇಲೆ ನಮ್ಮ CU ಕಮಾಂಡಿಂಗ್ ಆಫೀಸರ್ಗೆ ಇನ್ಫಾರ್ಮ್ ಮಾಡಿದೆ. ನನ್ನ ಲೈನ್ ಕಂಟ್ರೋಲೇ ಇದ್ದರು, ಲೈನ್ ಕಮ್ಯುನಿಕೇಷನಲ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ, ಸರ್ ಐ ಆಮ್ ರೆಡಿ, ವೆಪನ್ಸ್ ರೆಡಿ ಇದೆ, ನೀವು ಆರ್ಡ್ರ್ ಕೊಟ್ಟವಾಗಲೇ ಫೈರ್ ಮಾಡಿ ಅವ್ರನ್ನ ಮುಗಿಸ್ಬಿಡ್ತೇನೆ. ಕಮಾಂಡರ್ ಹೇಳಿದ್ರು ಸ್ವಲ್ಪ ವೆಯ್ಟ್ ಮಾಡು, ಅವ್ರ ಥರ ನಾವು ಆ ಥರಗಳು ಮಾಡ್ಕೊಳ್ಳೋದು ಬೇಡ, ನಾವು ಪ್ಲ್ಯಾನಿಂಗಲ್ಲಿ ಮಾಡೋಣ. ಇದು ನಮ್ಮ ಇಂಡಿಯಾದ ಒಂದು, ನಮ್ಮ ಇಂಡಿಯನ್ ಆರ್ಮಿಲಿರೋ ಒಂದು, ನಮ್ಮ ಮಿಲಿಟರಿಲಿರೋ ಒಂದು ಪ್ಲಸ್ ಪಾಯಿಂಟ್. ಏನೇ ಮಾಡಿದ್ರು ಆ ಥರದಾಗ ಸುಮ್ಮನೆ ಮಾಡ್ಕೊಳ್ಳಲ್ಲ. ಅವ್ರು ಹೇಳಿದ್ರು ಇರಲಿ ಮಾಡಲಿ, ನಾವು ಸೇಫ್ಟಿಯಾಗಿ ಇದ್ದೀವಲ್ಲ, ನಾವು ಅಂಡರ್ಕೊಂಡಿದ್ದೀವಲ್ಲ, ಮಾಡಿ ಬಿಡಿ, ಫೈರ್ ಮಾಡಿದ್ರೆ ಇನ್ನಂತೆ, ನೋ ಪ್ರಾಬ್ಲಮ್, ನಾವು ಎಚ್ಚರಾಗಿದ್ದೀವಿ ತಾನೆ, ನೋ ಪ್ರಾಬ್ಲಮ್, ನಾವು ಕಾಯೋಣ, ಸ್ವಲ್ಪ ವೆಯ್ಟ್ ಮಾಡು ಅಂತಂದರು. ವೆಯ್ಟ್ ಮಾಡಿದೆ. ಸುಮಾರು ಮುಂಜಾನೆ 4:55 3 ಜನ ಏಡಿಗಳು, ದಡ್ರುಗಳು ಆ ಪೋಸ್ಟ್ ಮೇಲೆ ಬಂಕರ್ ಮೇಲೆ ಬಂದು ನಿಂತ್ಕೊಂಡ್ರು.
ನಿಂತ್ಕೊಂಡ ತಕ್ಷಣ ನಮ್ಮ ಹತ್ರ ನೈಟ್ ವಿಷನ್ ಇರುತ್ತೆ, TIO ಅಂತೇಳಿ ಒಂದು ವಿಷನ್ ಇದೆ, ನೈಟಲ್ಲಿ ಕಾಣಿಸುತ್ತೆ ಅದು. ಸೊ ಸಡನ್ನಾಗಿ ಇನ್ಫಾರ್ಮ್ ಮಾಡಿದ್ವಿ. ನಮ್ಮ ಕಮಾಂಡಿಂಗ್ ಆಫೀಸರು ಸೆಂಟ್ರಲ್ ಕೂತ್ಕೊಂಡು ಎಲ್ಲರನ್ನೂ ಕಮಾಂಡ್ ಮಾಡ್ತಾರೆ, ಎಲ್ಲರಿಗೂ ಲೈನ್ ಕಮ್ಯುನಿಕೇಷನ್ ತುಂಬಾ ರಿಸ್ಕ್ ಇರುತ್ತೆ. ಅವ್ರ ಪಾಪ ಅವರು ತುಂಬಾ ಡಿಸಿಷನ್ ಇರುತ್ತೆ. ಅವರು ಹೇಳಿದ್ರು, ಸರ್ ನಾನು ಹಿಂಗೆ 3 ಜನ ಮೇಲ್ಗಡೆ ಬಂದಿದ್ದಾರೆ ಸರ್, ಏನು ಫೈರ್ ಮಾಡಲಾ ಅಂದೆ. ಮತ್ತೆ ಹೇಳಿದ್ರು 1 ಸೆಕೆಂಡ್ ವೇಟ್ ಮಾಡು, 1 ಸೆಕೆಂಡ್ ವೇಟ್ ಮಾಡು ಅಂತೇಳಿ ಆರ್ಡ್ರ್ ಕೊಟ್ಟೇ ಬಿಟ್ರು, ಫೈರ್ ಅಂತೇಳಿ. ಫೈರ್ ಮಾಡಿದೆ ಸರ್, 3 ಜನ ಅಲ್ಲೇ ಹೊಡ್ಬಿಟ್ರು, 3 ಜನ ಔಟ್. ಯಾಕೆಂದರೆ ಆ ಸಮಯದಲ್ಲಿ ನಮ್ಮಲ್ಲಿ ಕೊಡೋ ಟ್ರೈನಿಂಗು, ನಮ್ಮಲ್ಲಿ ಒಂದು ತಗೊಳ್ಳೋ ನಿರ್ಧಾರಗಳು ನಮ್ಮಲ್ಲಿ ಎಷ್ಟು ಅದ್ಭುತವಾಗಿರ್ತವೆ ಅಂತಂದರೆ, ಒಬ್ಬ ನಮ್ಮ ಸೈನಿಕ ವೀರಮರಣ ಹೊಂದರೂ ಕೂಡ ನಾವು ಇಂಜರಿ ಅಲ್ಲ, ಒಬ್ಬ ಸೈನಿಕ ಅಲ್ಲ, ನಾವು ಒಬ್ಬ ಸೈನಿಕ ಸಾಯಿಸಿದೆಯಾ, ನಾನು 10 ಜನ ಸಾಯಿಸ್ಕೊಂಡ ನಾನು ಈ ಭೂಮಿಯಿಂದ ನಾನು ಈ ಹಿಂದೆ ಹೋಗಲ್ಲ ಅಂತೇಳಿ ಮುನ್ನುಗ್ತೀವಿ. ಆ 3 ಜನ ಸೈನಿಕರು ತೀರ್ಕೊಂಡ್ಮೇಲೆ ಅವ್ರದ್ದು ಆಟಗಳು ನೋಡಬೇಕಿತ್ತು. ಸೊ ಒಂದು ಫೈರ್ ಇಲ್ಲ ಸರ್, ಒಂದೇ ಒಂದು ಗೋಲಿ ಅವ್ರು ರೌಂಡ್ ಫೈರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟೊಂದು ಭಯ ಬಂದ್ಬಿಡ್ತು ಅವರಿಗೆ. ನಮ್ಮಲ್ಲಿ ಒಂದು ಕೂಡ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಆದರೆ ಅವ್ರು 3 ಜನ ಒಂದೇ ಸಲ ಔಟ್ ಮಾಡಿಬಿಟ್ವಿ. ಸೊ ಇದು ನಿಮ್ಮ ಸಾಹಸ. ಈ ರೀತಿ ನಮ್ಮಲ್ಲಿ ಯಾವುದೇ ಒಂದು ಪ್ಲ್ಯಾನ್ ಕೂಡ ಮಾಡ್ತಾರಲ್ಲ, ನೀವು ಕೇಳಿ ಪ್ಲ್ಯಾನ್ ಕೇಳೋದಲ್ಲ, ಈ ಪ್ರೀ ಪ್ಲ್ಯಾನ್ಗಳು ನಮ್ಮಲ್ಲಿ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದು. ಯಾವುದೇ ಒಂದು ಆಪ್ರೇಷನ್ ಆಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ತುಂಬಾ ನಮ್ಮ ಕಾನ್ಫಿಡೆನ್ಷಿಯಲ್ ಆಗಿ ಒಂದು ಕಾನ್ಫಿಡೆನ್ಸ್ ಮಾಡ್ಕೊಂಡು ಒಂದು ವಾರ್ ಡಿಕ್ಲೇರ್ ಮಾಡ್ತಾರೆ ಅಥವಾ ಆಪ್ರೇಷನ್ ಡಿಕ್ಲೇರ್ ಮಾಡ್ತಾರೆ, ಅದನ್ನು ನಾವು ತುಂಬಾ ಸೀರಿಯಸ್ ತೊಗೊಂಡು ವರ್ಕ್ ಮಾಡ್ತೀವಿ. ಅದು ಕೆಲವ್ರಿಗೆ ನಮ್ಮ ಕಮಾಂಡೋಸ್ಗೆ ಗೊತ್ತಿರಲ್ಲ, ನಮ್ಮ ಸೈನಿಕರಿಗೆ ಗೊತ್ತಿರಲ್ಲ ನಾವು ಏನು ಮಾಡ್ತಾಯಿದ್ವಿ ಅಂತೇಳಿ. ಅದು ಪ್ಲೇಸ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಪ್ಲೇಸ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ, ಅವ್ರಿಗೆ ಕಮಾಂಡರ್ಗೆ ಮಾತ್ರ ಗೊತ್ತಿರುತ್ತೆ ಏನು ಮಾಡಬೇಕು ಅನ್ನೋದು. ಅದು ಬಿಟ್ಟರೆ ಸೈನಿಕರಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಓಕೆ, ಖಂಡಿತ ನಾನು ನಿಮ್ಗಳ ಜೊತೆ ನಾನು ಮತ್ತಷ್ಟು ಮಾತುಕತೆನ ಮುಂದುವರಿಸ್ತೀನಿ. ಹಾಗಿದ್ರೆ ನಿಜವಾಗ್ಲೂ ಕೂಡ ಈ ರೀತಿಯಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ರಾಷ್ಟ್ರಮಟ್ಟದ ನಾಯಕರ ಕೂಡ ಸಾಕಷ್ಟು ಚಿಂತನೆಯನ್ನು ನಡೆಸಬೇಕಾಗುತ್ತೆ. ರಾಷ್ಟ್ರದ ಭದ್ರತೆಯ ಬಗ್ಗೆ ಕೂಡ ಯೋಚನೆಯನ್ನು ಮಾಡಬೇಕಾಗುತ್ತೆ. ಜನತೆಯ ಭದ್ರತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಗಮನದಲ್ಲಿಟ್ಕೊಂಡು ಮುಂದಿನ ನಿರ್ಧಾರವನ್ನು ನಮ್ಮ ನಾಯಕರು ಕೈಗೊಳ್ಳೋದನ್ನು ಸಾಮಾನ್ಯವಾಗಿ ನೋಡಿದ್ದೇವೆ. ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಮಾತುಕತೆನ ಮುಂದುವರಿಸೋಣ. ಎಸ್ ಜೋಗಿ ಮಂಚೂರು ಹೇಳ್ತಾ ಇದ್ದೆ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಎಲ್ಲ ಕೂಡ ಯೋಚನೆ ಮಾಡೋದು ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ನಾವು ಕಟ್ಟುವಂಥ ಟ್ಯಾಕ್ಸ್ ಇರ್ಬೋದು, ಬೇರೆದನ್ನು ತಗೊಂಡು ತಮ್ಮ ಐಷಾರಾಮಿ ಜೀವನಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ದೇಶದ ವಿಚಾರ, ದೇಶದ ಭದ್ರತೆ, ದೇಶದ ಆಂತರಿಕ ಭದ್ರತೆ, ಅಲ್ಲಿರುವಂಥ ಜನಸಾಮಾನ್ಯರು ಶಾಂತಿಯುತವಾಗಿರಬೇಕು ಅನ್ನೋದು ಕೂಡ ಮೊದಲ ಆದ್ಯತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಅದನ್ನು ನಾವು ಉಲ್ಲಂಘನೆ ಮಾಡಿದ್ದಾರೆ ಕೆಲವೊಬ್ಬರು ನಾಯಕರು. ಆದರೆ ಇವತ್ತು ಈ ಒಂದು ಹೇಳಿಕೆಗಳು ನಡೆದಾಗ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಹೋಗ್ಲತ್ತಾರೆ. ಹೌದು, ತಗೊಂಡಿದ್ದ ನಿರ್ಧಾರ ಒಳ್ಳೆಯದಾಗಿತ್ತು, ಮಾಡಿದ ಕಾರ್ಯಾಚರಣೆ ಯಶಸ್ವಿಯಾಗಿದೆ, ನಾವು ಕೂಡ ಶುಭವನ್ನು ಕೋರ್ತೀವಿ ಅಂತ. ಈ ಯಶಸ್ಸಿಗೆ ಯಾರು ಕಾರಣರಾಗಿರಬಹುದು, ಅಥವಾ ನಮ್ಮ ವಾಯುಸೇನೆ, ಭೂಸೇನೆ ಅಥವಾ ಆರ್ಮಿ, ಇವರಿಗೆ ಯಾವ ರೀತಿಯಾಗಿ ಒಂದು ಹುರಿದುಂಬಿಸುವಷ್ಟು ಕಾರ್ಯವನ್ನು ಮತ್ತಷ್ಟು ಮಾಡೋಣ ಅಂದ್ರೆ ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಪ್ರಧಾನಮಂತ್ರಿಯವರು ಏನು ನರೇಂದ್ರ ಮೋದಿ ಅವರೇ ದಿ ಬೇಸ್ಡ್ ಅವರು RSSನವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅವರು ಬೇಸ್ಡ್ ಆಗಿ ಬಂದಿರತಕ್ಕಂಥವ್ರು. 1947 ಏನು ನಮಗೆ ಈ ದೇಶ ವಿಂಗಡಣೆ ಆಯಿತು, ಅವತ್ತೊಂದು ದಿವಸ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಾಶ್ಮೀರ್ಗೆ ಹೋಗ್ಬಿಟ್ಟು ಇಸ್ ದೇಶ ಮೇ ದೋ ಪ್ರಧಾನ್ ದೋ ನಿಶಾನ್ ನೈ ಚಲೆಗೆ ಅಂತ ದೊಡ್ಡ ಹೋರಾಟನೇ ಮಾಡಿದ್ರು. ಅಂದ್ರೆ ಇವತ್ತು ಪಾಕ್ ಇದರಲ್ಲಿ ಕಾಶ್ಮೀರಲ್ಲಿ ಅದ್ರದ್ದೇ ಅದು ಸಪ್ರೇಟ್ ಧ್ವಜ ಆಯ್ತು, ಇಂಡಿಯಾಗೆ ಸಪ್ರೇಟ್ ಧ್ವಜ ಆಯ್ತು, ಕಾಶ್ಮೀರ್ಗೆ ಒಂದು ಸಪ್ರೇಟ್ ಧ್ವಜ ಆಯ್ತು. ಅಲ್ಲಿಗೆ ಆದ ಸಪ್ರೇಟ್ ಪ್ರಧಾನಮಂತ್ರಿಗಳಿದ್ರು, ಇಲ್ಲಿಗೆ ಸಪ್ರೇಟ್ ಪ್ರಧಾನಮಂತ್ರಿಗಳಿದ್ರು. ಅದನ್ನು ವಿರೋಧ ಮಾಡ್ತಾ ಇರ್ತಕ್ಕವರು ನಮ್ಮ ರಾಷ್ಟ್ರೀಯ ಸ್ವಯಂ ಸಂಘದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅವತ್ತು ವಿರೋಧ ಮಾಡಿದ್ರು. ಅವ್ರ ಹಿನ್ನೆಲೆ ಬಂದಿರತಕ್ಕಂಥವ್ರು ನರೇಂದ್ರ ಮೋದಿ ಅವರು. ಅವ್ರಿಗೆ ಗೊತ್ತು ಏನು ಇವ್ರಿಗೆ ಸ್ಫೂರ್ತಿ, ನರೇಂದ್ರ ಮೋದಿ ಅವ್ರಿಗೆ ಸ್ಫೂರ್ತಿ ಏನಂದ್ರೆ ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಹಿರಿಯ ನಾಯಕರುಗಳೇ. ಹಾಗಾಗಿ ಪಾಕ್ ಇದೇನು ಕಾಶ್ಮೀರಲ್ಲಿ ಆಲ್ಮೋಸ್ಟ್ 60 to 75% ಕಾಶ್ಮೀರ್ ಪಂಡಿತರು ಇದ್ದಿದ್ದು. ನಿಜ, ಉಗ್ರಗಾಮಿಗಳು ಈಗಾದ್ರೂ ನೀವು ಒಳಗೆ ಸೇರ್ತಾ ಇರೋದು. ಕಾಶ್ಮೀರ್ ಪಂಡಿತರು ಅಂದ್ರೆ ಅದು ತುಂಬಾ ಗ್ರೇಟ್ ಅವರು. ಅಲ್ಲಿರ್ತಕ್ಕಂಥ ಪ್ಯೂರ್ಲಿ ಕಾಶ್ಮೀರ್ ಪಂಡಿತರು ಇದ್ದಿದ್ದು, ಬ್ರಾಹ್ಮಿನ್ಸ್. ಸೊ ಅಂಥವ್ರನ್ನೆಲ್ಲ ಹೊರ ಹಾಕ್ಬಿಟ್ಟು ಇವತ್ತು ಒಳಗೆ ನುಗ್ತಾ ಇರ್ತಕ್ಕಂಥ ಈ ಉಗ್ರಗಾಮಿಗಳನ್ನ ನಾವು ಸದ್ಯ ಬಿಡೋದ್ರಲ್ಲಿ ಅದು ನಮ್ಗೆ ಸಂಪೂರ್ಣ ಬೆಂಬಲ ಐತೆ ಅಂತ ತಿಳ್ಕೊಬೋದು. ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಸಂಪೂರ್ಣ ಬೆಂಬಲ ಕೊಡ್ತಾರೆ. ಹಾಗಾಗಿ ನರೇಂದ್ರ ಮೋದಿ ಅವ್ರಿಗೆ ಏನ್ ಸ್ಫೂರ್ತಿ ಅಂತ ಹೇಳಿದ್ರೆ ಅವ್ರಿಗೆ ಇದೇ ಸ್ಫೂರ್ತಿ. ದೇಶ ಇಬ್ಬಾಗ ಆಗ್ಬಾರ್ದು, ಖಂಡಿತವಾಗಿಯೂ ಆಗ್ಬಾರ್ದು. ಏನಿದೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೇ ಅವ್ರಿಗೆ ಸ್ಫೂರ್ತಿ. ಇವತ್ತೇನು ಮಾಡ್ತಿದ್ದಾರೆ ಅದಕ್ಕೆಲ್ಲವೂ ಕೂಡ RSS ನಮ್ಗೆ ಸ್ಫೂರ್ತಿ. ಹಾಗಾಗಿ ಏನು ಇವತ್ತೇನು ಮುಂದಿನ ನಡೆ ಏನೈತೆ ಅವ್ರದ್ದು, ಆ ನಡೆ ಇವತ್ತೇನು ಸ್ವಲ್ಪ ತೋರಿಸ್ಕೊಟ್ಟಿರೋದು ಅವ್ರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ 4 ಮಾತನಾಡದೆ ಅದು ಇಂಥ ವಿಚಾರಗಳಲ್ಲಿ ಯುದ್ಧ ಮಾಡೋ ವಿಚಾರದಲ್ಲಿ ಸೈಲೆಂಟ್ ಆಗಿದ್ರು. ಏನು ಅವರೇ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅದಕ್ಕೆ ಪ್ರತಿಕಾರವನ್ನ ತೀರಿಸಿದ್ದಾರೆ. ಅವ್ರೇನಾದ್ರೂ ಏನು ಪಾಕಿಸ್ತಾನಿಗಳಿಂದ ಅಷ್ಟು ಈಸಿಯಾಗಿ ಸುಮ್ಮನೆ ಕೂರಂತ ಜನ ಅಲ್ಲ. ಖಂಡಿತವಾಗಿಯೂ ಇನ್ನೊಂದು ಅಟ್ಯಾಕ್ ಆದ್ರೂ ಆಗುತ್ತೆ. ಆದ್ರೂ ಮಾತ್ರ ಖಂಡಿತವಾಗಿಯೂ ಪಾಕಿಸ್ತಾನ
ಒಂದು 60% ಅದು ನಿರ್ನಾಮ ಆಗೋದ್ರಲ್ಲಿ ನೋ ಡೌಟ್. ಖಂಡಿತವಾಗಿಯೂ ಆಗುತ್ತೆ. ಇದು 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 ಈಗ ಸ್ಟಾರ್ಟಿಂಗ್ ಸ್ಟೇಜ್ ಸ್ಟಾರ್ಟ್ ಆಗೈತೆ. ಇದು ಮುಂದೆ ನಾವು ನಮ್ಮ ಲೆಕ್ಕಾಚಾರದ ಪ್ರಕಾರ ಖಂಡಿತವಾಗಿ ಇದು ಹೋರಾಟ ಯುದ್ಧ ಪ್ರಾರಂಭ. ಇದು ಪ್ರಾರಂಭಕ್ಕೆ ಸ್ಟಾರ್ಟ್ ಆಗೈತೆ. ಇದು ದೇಶದ ಏನು 2ನೇ ಮಹಾಯುದ್ಧ ಏನಾಗ್ತೋ ಇದು ಮತ್ತೆ ನೆಕ್ಸ್ಟ್ 3ನೇ ಮಹಾಯುದ್ಧ ಆಗೋದ್ರಲ್ಲಿ ಅನುಮಾನ ಇಲ್ಲ. ಪಾಕಿಸ್ತಾನ ಕೆಣಕಿದ್ರೆ ಮಾತ್ರ ಬಿಡಲ್ಲ. ಖಂಡಿತ ಇಲ್ಲ, ಖಂಡಿತವಾಗಿಯೂ ಬಿಡ ಪ್ರಶ್ನೆನೇ ಇಲ್ಲ. ಇವಾಗ ಒಂದ್ ಸ್ವಲ್ಪ ಚುರುಕು ತೋರಿಸ್ಕೊಡಿದೆ ಪ್ರೋಮೋ ಟ್ರೈಲರ್. ಇದೇನಂದ್ರೆ ಅವರು ಸುಮ್ಮನೆ ಇದ್ದಂತ 45 ಜನ ನಮ್ಮ ಯೋಧರನ್ನ, ಆ ಯೋಧರು ಅಟ್ಲೀಸ್ಟ್ ಯುದ್ಧದಲ್ಲಿ ಮಡದಿದ್ರೆ ನಮ್ಮೆಲ್ರಿಗೂ ಸಂತೋಷ ಆಯ್ತಿತ್ತು. ಯುದ್ಧದಲ್ಲಿ ಮಡದಿದ್ರೆ ನಿಜಕ್ಕೂ ನಮ್ಗೆ ಹೆಮ್ಮೆ. ಭಾರತದ ಒಬ್ಬ ಸೈನಿಕ ಯುದ್ಧದ ಮಡದ ವೀರ ಮರಣ. ಅದು ಇರ್ತಕ್ಕಂಥ ಇಡೀ ಕುಟುಂಬ ಒಪ್ತಿತ್ತು, ಇಡೀ ರಾಷ್ಟ್ರ ಒಪ್ತಿತ್ತು. ಹೇಡಿಗಳು ಬಂದು ಹೋಗ್ತಿರ್ತಕ್ಕಂಥ ವೆಹಿಕಲ್ಗೆ ಆಕ್ಸಿಡೆಂಟ್ ತರ ಮಾಡಿ ಅವ್ರು ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡಿರೋದು ಹೇಡಿಗಳು ಇದೇ. ಹಾಗಾಗಿ ಏನ್ ಇವತ್ತು ಯುದ್ಧ ಪ್ರಾರಂಭ ಮಾಡಿದ್ರೆ ಇದು 3ನೇ ಮಹಾಯುದ್ಧಕ್ಕೆ ಮುನ್ನಡಿ ಸ್ಟಾರ್ಟ್ ಆಗ್ತಾ ಇದೆ. ಇಡೀ ರಾಷ್ಟ್ರ ನೋಡ್ತಾ ಇದೆ ಮೋದಿ ಅವ್ರದ್ದು ಏನ್ ಡಿಸಿಷನ್ ಅನ್ನೋದು. ಇನ್ನೇನಾದ್ರು ಪಾಕ್ ಏನಾದ್ರು ಮತ್ತೆ ಅಟ್ಯಾಕ್ ಏನಾದ್ರು ಮಾಡಿದ್ರೆ ಖಂಡಿತವಾಗಿ ಪ್ರಾರಂಭ ಆಗುತ್ತೆ ಸರ್. ಓಕೆ, ವೆರಿ ನೈಸ್. ಎಸ್ ಸಾಗರ್ ಅವರು, ನಿಮ್ಗೆ ಏನಿಸುತ್ತೆ? ಕೆಲವೊಂದು ಅಂತ ಹೇಳ್ತೀವಿ ನಾವು ಜಮ್ಮು ಕಾಶ್ಮೀರ ನಮ್ಮ ಮುಕ್ತಮಣಿ ಅಂತ ಹೇಳ್ತೀವಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಅಂತ ಹೇಳ್ತೀವಿ. ಆದರೆ ಕಾಶ್ಮೀರ ನಮ್ಮ ಕೈ ತಪ್ಪಬೇಕು, ನಮ್ಮನ್ನು ಈ ಒಂದು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಸೇರಿಸ್ಕೊಳ್ಳೇಬೇಕಂತ ಉಗ್ರ ಸಂಘಟನೆಗಳ ಮೂಲಕ ಈ ರೀತಿಯಾದಂಥ ಹೇಯ ಕೃತ್ಯಕ್ಕೆ ಮುಂದಾಗ್ತಿದ್ದಾರೆ. ಹಾಗಾದರೆ ಕೆಲವೊಂದು ಆರ್ಟಿಕಲ್ನಿಂದ ನಮ್ಮ ಭಾರತ ಸರ್ಕಾರ ಕೂಡ ಏನೋ ಒಂಥರ ಹಿಡಿದಿಟ್ಕೊಬಿಟ್ಟಿದ್ದೀವಿ. ಹೌದು, ಆ ಒಂದು ಮಾನದಂಡಗಳು ನಮ್ಮನ್ನು ಅಡೆದಾಡವಾಗ್ತಾ ಇದೆ, ಕೆಲವೊಂದು ವಿಚಾರಗಳು ನಮ್ಮನ್ನು ತಡೆ ಹಿಡಿಯುತ್ತೆ ಸರ್ಕಾರೇತರ ಆದೇಶಗಳು ಅಂತ. ಸೊ ಆ ಆರ್ಟಿಕಲ್ ತೆಗೆದ್ರೆ ಒಳಿತಾ ಅಥವಾ ನಿಮ್ಮ ಅಭಿಪ್ರಾಯ ಏನಾದ್ರ ಬಗ್ಗೆ? ಖಂಡಿತ ಸರ್, ಎಲ್ಲೂ ಭಾರತ ದೇಶದ 1 ಇಂಚು ಕೂಡ ಎಲ್ಲೂ ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಇದು ನಮ್ಮ ಹಕ್ಕು. ಅದು ಯಾರಿಗೂ 1 ಇಂಚು ಕೂಡ ಪಾಕಿಸ್ತಾನದವ್ರು ಬಂದ್ರು ಇದು ಕೇಳ್ತಾರೆ, ಈ ಶ್ರೀಲಂಕಾದವ್ರು ಬರ್ತಾರೆ ಇನ್ನೊಂದು ಕೇಳ್ತಾರೆ, ಈ ಕಡೆ ಯಾರಿಗೂ 1 ಇಂಚು ಕೊಡಲ್ಲ ಸರ್, ಕೊಡಕ್ ಸಾಧ್ಯನೇ ಇಲ್ಲ. ಯಾಕೆ ಕೊಡಬೇಕು? ಈ ಆರ್ಟಿಕಲ್ ಅನ್ನೋದನ್ನ 100% ಈಗ ಡಿಸಿಷನ್ ಅಂತೂ ತಗೊಳ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ. ಈಗ ಆಗಿರೋ ಸಿಚುವೇಶನ್ ಅಲ್ಲಿ ಇಡೀ ದೇಶದ ಜನಗಳ ಈ ಆರ್ಟಿಕಲ್ ಏನು, ಈ ಆರ್ಟಿಕಲ್ 370 ಅದ್ಯಾವುದು ಅದನ್ನ ಏನು ಅಂತಾನೆ ಜನಗಳಿಗೆ ಗೊತ್ತಿರಲಿಲ್ಲ ಆಕ್ಚುಲಿ. ಈಗ ಎಲ್ಲಾರ್ಗು ಗೊತ್ತಾಗ್ತಾ ಇದೆ ಏನ್ ಪ್ರಾಬ್ಲಮ್ ಅಂತ. ಮೇನ್ ಪ್ರಾಬ್ಲಮ್ ಅದಿದೆ, ಈಗ ಗೊತ್ತಾಗ್ತದೆ. ಬಟ್ ಇವರು ಒಳಗಡೆ ಅವ್ರವ್ರ ಹಳೆ ಸರ್ಕಾರಗಳು ಏನೇನ್ ಮಾಡ್ಕೊಂಡ್ ಬಂದೋ, ಯಾವ್ಯಾವ ರೀತಿ ಒಳ ಒಪ್ಪಂದಗಳು ಮಾಡ್ಕೊಂಡಿದ್ದೋ ಯಾರಿಗೂ ಗೊತ್ತಿಲ್ಲ, ಜನಗಳಿಗೆ ಯಾರಿಗೂ ಗೊತ್ತಿಲ್ಲ. ಈಗ ಜನಗಳಿಗೆಲ್ಲ ಅದೆಲ್ಲ ತಿಳಿತಾ ಇದೆ. ಇದನ್ನ ತೆಗಿಬೇಕು, 100% ತೆಗಿಬೇಕು ಅಂತ ಪ್ರೊಟೆಸ್ಟ್ ಮಾಡೇ ಮಾಡ್ತಾರ. ತೆಗಿಲೇಬೇಕಾಗುತ್ತೆ, ಇಲ್ಲ ಅಂತಂದ್ರೆ ವಿಧಿ ಇರಲ್ಲ. ಅದರಿಂದ ಅದನ್ನ ತೆಗಿಬೇಕು. ಎಲ್ಲಾ ಜನನು ಇಲ್ಲಿಂದ ಹೋಗಿ ಈಗ ಆಲ್ಮೋಸ್ಟ್ ಈ ಕಾಶ್ಮೀರ ಹಿಂದೆ ಉಳಿದ್ಬಿಟ್ಟಿದೆ. ಬೇರೆ ರಾಜ್ಯಗಳು ಕಂಪೇರ್ ಮಾಡ್ಕೊಂಡ್ರೆ ಹಿಂದೆ ಉಳಿದ್ಬಿಟ್ಟಿದೆ. ಅಲ್ಲಿಯವರು ಯಾರು ಧೈರ್ಯವಾದಿಗಳು ಇರ್ತಾರೆ, ಅವರು ಯಾರು ಉಗ್ರವಾದ ಮಾಡ್ತಾರೆ ಅವ್ರವ್ರು ಮಾತ್ರ ಉಳ್ಕೊಳ್ತಾ ಇದಾರೆ. ಬೇರೆಯವ್ರು ನಮಗ್ ಸವಾಸ ಬೇಡಪ್ಪ, ಬೇರೆ ಕಡೆ ಎಲ್ಲ ಹೋಗ್ಬಿಡುವ ಅಂತ ಅಲ್ಲಿಂದ ಖಾಲಿ ಮಾಡ್ಕೊಳ್ತಾರೆ, ಬೇರೆ ಕಡೆ ಬರ್ತಾರೆ. ಈಗ ಅವ್ರು ಮಾತ್ರ ಅಲ್ಲಿ ಸ್ಟೇ ಆಗಿ ಉಳ್ಕೊಂಡಿದ್ದಾರೆ. ಎಷ್ಟು % ಇರ್ತಾರೆ? ಅವ್ರಿಗೆ ಕರೆಕ್ಟ್ ಡಿಸಿಷನ್ ಕೊಡ್ಬೇಕು. ಇದ್ರೆ ನಮ್ ದೇಶದರಾಗ ಉಳಿರಿ, ಇಲ್ಲ ಹೊಡೆದು ಉಳ್ಸಾಕಿ, ಇಲ್ಲ ಅಂದ್ರೆ ಅವ್ರನ್ನ ಅಟ್ಟಿ ಆಚೆ ಅಷ್ಟೇ. ಬೇರೆ ಏನು ಡಿಸಿಷನ್ ಇಲ್ಲ, ಬುಡಕ್ ಸಾಧ್ಯನೇ ಇಲ್ಲ ಸರ್. ಕಾಶ್ಮೀರ ಹೆಂಗ್ ಬುಡಕ್ಕಾಗುತ್ತೆ? ನಮ್ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ದೇ ಭಾರತದ್ದು ಏಕ ಭಾರತ. ಹೌದು, ಏಕ ಭಾರತ. ಅದು ನಾವೆಲ್ಲಾ ಕೇಳ್ಕೊಳ್ಳೋಂಥದ್ದು. ಆ ಆರ್ಟಿಕಲ್ ನ ತೆಗೆದಾಕಿ ದಯವಿಟ್ಟು ಎಲ್ರಿಗೂ ನಮ್ಮ ದೇಶದಲ್ಲಿ ಎಲ್ರಿಗೂ ಶಾಂತಿಯಿಂದ ಇರೋಕೆ ಅವಕಾಶ ಮಾಡಿಕೊಡಿ. ಎಸ್ ಸರ್, ಶ್ರೀಧರ್ ಅವರೇ, ಒಂದೆಡೆ ನೀವು ಹೇಳ್ತಾ ಇದ್ರಿ ಈ ರೀತಿ ಕೆಲ ಸಂದರ್ಭಗಳಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಈ ರೀತಿ ಮಾನದಂಡಗಳು ನಮ್ಮನ್ನು ತಡೆ ಹಿಡಿದಿರುತ್ತೆ. ಕಾಶ್ಮೀರನೇ ಆಗಿರ್ಬೋದು, ಅವರು ನಮಗೆ ಕಲ್ಲಿಂದ ಹೊಡೆದ್ರು ಕೂಡ ನಮ್ಮ ಸರ್ಕಾರ ಅವ್ರನ್ನ ಏನೋ ಮಾಡಿಬಿಡಿ, ಹೊಡ್ಸ್ಕೊಂಡು ಬನ್ನಿ ವಾಪಸ್ ಸೈನಿಕರೇ ಅಂತ ಕೂಡ ಕೆಲವೊಂದು ವಿಚಾರದಲ್ಲಿ ಹೇಳುತ್ತೆ. ಯಾಕಂದರೆ ಸಾಕಷ್ಟು ಮುಂದಾಲೋಚನೆ ಇಟ್ಕೊಂಡು ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ಇವರೆಲ್ಲರೂ ದೇಶದ ಹೊರಗಿರುವ ಉಗ್ರರಿಗಿಂತ ಒಳಭಾಗದಲ್ಲಿರುವ ಉಗ್ರರೇ ಹೆಚ್ಚು ಸಪೋರ್ಟನ್ನು ಮಾಡ್ತಾ ಇರುವಂಥದ್ದು. ಆ ಪರಿಸ್ಥಿತಿಗಳು ಯಾವ ರೀತಿ ಅಲ್ಲಿ ಇರುತ್ತೆ ಸದ್ಯಕ್ಕೆ? ಸರ್, ಮೊದಲನೇದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕಾಶ್ಮೀರ ಏನು ಅನ್ನೋದು. ನಾನು ಕಾಶ್ಮೀರದಲ್ಲೇ ಸುಮಾರು ಒಂದು 7ರಿಂದ 7.5 ವರ್ಷ ಡ್ಯೂಟಿ ಮಾಡಿದ್ದೀನಿ. ಕಂಟಿನ್ಯೂ ಅಲ್ಲ, ಬಿಟ್ಟು 2 ವರ್ಷ ಮತ್ತು 3 ವರ್ಷ 2 ವರ್ಷ ಅಂದ್ಕೊಂಡು ಮಾಡಿದ್ದೀನಿ. ಕಾಶ್ಮೀರದಲ್ಲಿ ತುಂಬಾ ಹತ್ರವಾಗಿ ಎಲ್ಲರೊಂದಿಗೂ ನಾನು ಮಾತಾಡಿದ್ದೇನೆ ಮತ್ತು ಅದ್ರ ಬಗ್ಗೆ ಸ್ಟೋರಿ ಓದಿದ್ದೀನಿ ಆ್ಯಕ್ಚುಲಿ ಏನಿತ್ತು ಅಂತೇಳಿ. 1948ನಲ್ಲಿ ಹರಿ ಸಿಂಗ್ ಅವರು ಲಾಸ್ಟ್ ರಾಜ, ಕೊನೆ ರಾಜ ಅವರು. ಪಾಕಿಸ್ತಾನ ಕಾಶ್ಮೀರನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಯಾವಾಗ ಅವ್ರ ಸೈನಿಕರನ್ನ ಮುಂದೂಡಿಸ್ತಾ ಬರ್ತೋ ಆವಾಗ ಹರಿ ಸಿಂಗ್ ಅವರು ನಮ್ಮ ಪ್ರಧಾನಿ ನೆಹರೂಜಿಯನ್ನು ಕೇಳ್ಕೊಂಡಿದ್ದು ಒಂದೇ, ಕಾಶ್ಮೀರ ಖಂಡಿತ ಹಿಂದೂ ರಾಷ್ಟ್ರ, ಹಿಂದೂ ರಾಜ್ಯ, ಇದು ಭಾರತಕ್ಕೆ ಸೇರ್ಕೊಬೇಕು, ಹೇಗಾದರೂ ಮಾಡಿ ಅವ್ರನ್ನ ಅಲ್ಲಿಗೆ ಬಂದಿರೋ ಜಾಗಕ್ಕೆ ನಿಲ್ಲಿಸ್ಬಿಡಿ, ನಮ್ಮ ಈ ಕಾಶ್ಮೀರನ ನಿಮಗೆ ವಶಪಡಿಸ್ಕೊಳ್ಳಿ ಅಂತ ಕೇಳ್ಕೊಂಡ್ರು.
ಕೇಳ್ಕೊಂಡಾಗ ನೆಹರೂಜಿ ಮೊದಲನೇ ಫ್ಲೈಟು ಶ್ರೀನಗರಕ್ಕೆ ಕರ್ಕೊಂಡೋಗಿ ಬಿಟ್ಟು ಸೈನ್ಯನ ಮತ್ತು ಪಾಕಿಸ್ತಾನ ಸೈನಿಕರು ಮುಂದೆ ಬರ್ದಂಗೆ ಅಡಚಣೆ ಮಾಡಿದ್ವಿ. ಅಷ್ಟು ಸುಮಾರು ಹಿಂಗೆ POK ಆಕ್ಯುಪೈಡ್ ಕಾಶ್ಮೀರ್ ಈ ರೀತಿ ಕೆಲವೊಂದು ಜಾಗ ಅವ್ರಿಗೆ ಸೇರ್ಕೊಂಡ್ಬಿಟ್ಟಿದೆ. ಕೆಲವರು ಪಂಡಿತರುಗಳನ್ನ, ಆಗ ಮಂಜು ಸರ್ ಅವರು ಹೇಳಿದಂತೆ ಪಂಡಿತರುಗಳು, ಪಕ್ಕ ಪಂಡಿತರುಗಳು ಅವರೆಲ್ಲ, ಅವರಿಗೆ ಕೆಲವರಿಗೆ ಹೊಡೆದು ಬಡ್ದು ಅವ್ರುಗಳನ್ನ ಕನ್ವರ್ಟ್ ಮಾಡಿಕೊಂಡ್ರು. ಈಗಲೂ ಕೆಲವರ ಹೆಸರು ಪಂಡಿತರಿಗೆ ಇದೆ, ಇಸ್ಲಾಮಾಗಿಲ್ಲ. ಕೆಲವರು ಯಾರು ಕನ್ವರ್ಟ್ ಆಗಲಿ ಇಷ್ಟಪಡಲಿಲ್ಲ, ಅವ್ರನ್ನ ಓಡಿಸ್ಬಿಟ್ರು, ತುಂಬ ಹಿಂಸೆನೇ ಕೊಟ್ಟರು. ಹೀಗೆಲ್ಲ ಮಾಡಿ ಆ ಕಾಶ್ಮೀರದಲ್ಲಿ ಸುಮಾರು ಜಗನವರು ವಹಿಸ್ಕೊಂಡ್ರು. ಇವತ್ತು ನಾವು ಹಕ್ಕಿಂದ ಕೇಳ್ತೀವಿ ಆ ಕಾಶ್ಮೀರ ನಮ್ಮದು. ಅವರು ಪಾಕಿಸ್ತಾನ ಯಾವುದೇ ರೀತಿ ಕೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಬ್ಬ ರಾಜ ಅದು ಅಗ್ರಿಮೆಂಟ್ ಕೊಟ್ಟ ಮೇಲೆ ಅದು ನಮ್ಮದೇ ಅಂದಮೇಲೆ ಒಬ್ಬರು ಏನದು ಒಂದು ರಿಜಿಸ್ಟ್ರೇಷನ್ ಮುಗಿತಪ್ಪ, ಒಂದು ಅಗ್ರಿಮೆಂಟ್ ಕೊಟ್ಟಿದ್ದಾರೆ, ಇದು ಕಾಶ್ಮೀರ ಹಿಂದೂ ರಾಜ್ಯ, ಇದು ಹಿಂದೂ ದಾಸಸ್ಥಾನಕ್ಕೆ ಸೇರಬೇಕು ಅಂತ ಹೇಳಿದ್ಮೇಲೆ ಪಾಕಿಸ್ತಾನದ ಏನು ಹಕ್ಕಿದೆ ಕೇಳೋಕ್ಕೆ? ಕೇಳಬಾರ್ದು. ಅಕಸ್ಮಾತ್ ನೀವು ಹೋರಾಡಬೇಕಿತ್ತ ಡೈರೆಕ್ಟಾಗಿ ಹೋರಾಡು, ನೀವು ಯುದ್ಧ ಮಾಡಬೇಕಾ ಮಾಡು. ಯುದ್ಧ ಮಾಡಿದೀಯಾ, ಅಲ್ಲೇ 2 ಸಲ ಯುದ್ಧ ಮಾಡಿಸೋತಿದೀಯಾ, ಕಾರ್ಗಿಲ್ ಆಪ್ರೇಷನ್ ಮಾಡಿಸೋತಿದೀಯಾ, ಮತ್ತೆ ಯಾಕೆ ಸುಮ್ಮನೆ ನಿನ್ನ ಲೈಫ್ ನಿಮ್ಮ ದೇಶನೂ ಬೆಳಗ್ಗೆ ಆರ್ಥಿಕ ಪರಿಸ್ಥಿತಿನೂ ಕೂಡ ಕುಗ್ಗೋಗಿದೆ. ಮತ್ತು ಈ ರೀತಿ ಎಲ್ಲ ಹೋರಾಟ ಸಂಚು ಮಾಡಿ ನಿನಗೆ ಏನು ಸಿಗುತ್ತೆ? ಏನೂ ಸಿಗಲ್ಲ. ಈಗ ನಾನು ಕೇಳೋದು ಪ್ರಧಾನಿಯವರ ಹತ್ರ, ನಮ್ಮ ದೇಶ ಈಗ ಆಲ್ರೆಡಿ ಹೆಜ್ಜೆ ಇಟ್ಟಾಗಿದೆ. ಇದನ್ನು ಆದಷ್ಟು ಬೇಗ ಇಲ್ಲಿಗೆ ಇನ್ನು ಮುಂದೆ ಪಾಕಿಸ್ತಾನ ನಮ್ಮ ಕಡೆ ತಲೆ ಎತ್ತಿ ನೋಡಬಾರ್ದು, ಉಗ್ರಗಳು ನಮ್ಮ ಕಡೆಗೆ ಕಣ್ಣೆತ್ತಿ ನೋಡಬಾರ್ದು. ಆ ರೀತಿ ಈಗಲೇ ಅದನ್ನು ಮಾಡಿಬಿಡ್ಬೇಕು, ಆದಷ್ಟು ಬೇಗ ಮುಗಿಸ್ಬಿಡ್ಬೇಕು ಅದನ್ನು. ಮತ್ತೆ ನಾಳೆ ಇವತ್ತು ಮಾಡಿಬಿಟ್ಟಿದ್ದೀವಿ, ನಾಳೆ ಏನಾಗಲ್ಲ ಅಂತ ಕಾಯ್ತಾ ಕೂತ್ಕೊಂಡ್ರೆ ಅವ್ರಿನ್ನೊಂದು 2 ತಿಂಗಳು ಬಿಟ್ಟು 3 ತಿಂಗಳು ಬಿಟ್ಟು ಮತ್ತೆ ಸಂಚು ಮಾಡ್ತಾರೆ. ಅದು ಆ ನೋವಾಗೋದು ಒಬ್ಬರು ಸೈನಿಕನಿಗೆ ಇವತ್ತು ಮೇಲ್ಗಡೆ ಕೂತಿರೋ ಬೇರೆ ಅಧಿಕಾರಿಗೆ ಅಥವಾ ಪೊಲಿಟಿಕಲ್ಗಲ್ಲ. ಅವ್ರೇನು ಬಂದು ಅನೌನ್ಸ್ ಮಾಡಿಬಿಡ್ತಾರೆ, ಇಷ್ಟು ಕೊಟ್ಬಿಡಿ ಅಂತೇಳಿ. ಆದರೆ ಆ ಜೀವನ ಮತ್ತು ತುಂಬಿಸ್ಕೊಡೋಕ್ಕಾಗಲ್ಲ. ಯುದ್ಧ ಮಾಡಬೇಕಾ ಮಾಡೋಣ, ಹೋರಾಟ ಮುಂದೆ ಹೋಗಿ ಹೋರಾಡೋಣ. ಈಗ ಇಂಡೈರೆಕ್ಟಾಗಿ ಹಿಂಗೆಲ್ಲ ಮಾಡೋದಕ್ಕಿಂತ ಅದನ್ನು ಇಲ್ಲಿಗೆ ನಾಶ ಮಾಡಬೇಕು. ಅದನ್ನ ಇಲ್ಲ, ಪಾಕಿಸ್ತಾನ ಉಳಿಬೇಕು ಅಂತಂದರೆ ಯಾವುದೇ ರೀತಿ ಇನ್ನು ಮುಂದೆ ನಮ್ಮ ಬಗ್ಗೆ ಉಗ್ರವಾದಿ ಆಗಿರ್ಬೋದು ಅವ್ರು ಸಂಚು ಮಾಡೋದು ಇವೆಲ್ಲ ನಿಂತುಬಿಡಬೇಕು, ಇಲ್ಲಾಂದ್ರೆ ಪಾಕಿಸ್ತಾನ ಇರಬಾರ್ದು. ಎರಡರಲ್ಲಿ ಒಂದು ನಿರ್ಧಾರ ತೊಗೊಂಡ್ಬಿಡ್ಬೇಕು. ನಮ್ಮ ಇಂಡಿಯಾ ಯಾವುದಕ್ಕೂ ರೆಡಿ ಇದೆ, ನಮ್ಮ ಸೈನಿಕರು ಯಾವುದಕ್ಕೂ ರೆಡಿ ಆಗಿದ್ದಾರೆ. ಓಕೆ, ಖಂಡಿತ ನಾನು ನಿಮ್ಗಳ ಜೊತೆ ಮತ್ತಷ್ಟು ಮಾತುಕತೆನ ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ. ಪಾಕೆ ಶಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. SS ಶ್ರೀಧರ್ ಅವರೇ ಮಾತನಾಡ್ತಿದ್ವಿ. ಕೆಲವೊಂದು ಬಾರಿ ವಿಚಾರಗಳಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು, ಯಾರನ್ನ ಈ ಉಗ್ರರು ಅಂತ ನಾವು ಕರಿತೀವಿ, ಯಾವ ರೀತಿ ಅವರ ಕಾರ್ಯಾಚರಣೆಗಳು ನಡೆಯುತ್ತೆ, ಯಾವ ರೀತಿ ಅವರು ಉತ್ಪತ್ತಿ ಆಗ್ತಾರೆ ಅನ್ನೋದು ಕೂಡ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗುವವರನ್ನ ಉಗ್ರರು, ದೇಶ ವಿರೋಧಿಗಳು ಅಂತಲೂ ಕೂಡ ಅವರಿಗೆ ಹಣೆಪಟ್ಟಿಯನ್ನು ಕಟ್ಟಲಾಗುತ್ತೆ. ಹಾಗಾದರೆ ಯಾರು ಈ ಉಗ್ರರು, ಅವರ ಕಾರ್ಯಾಚರಣೆಗಳು ಯಾವ ರೀತಿ ತಂತ್ರರೂಪಿಗಳು ನಡೆಯುತ್ತೆ? ಸರ್, ಈ ಕಾಲದಲ್ಲಿ ಒಂದು ಸ್ವಲ್ಪ ಗಾಯ ಆದ್ರೂ ತಡ್ಕೊಳಕ್ಕಾಗಲ್ಲ, ಒಂದು ಪಿಂಚ್ ಚುಚ್ಚೋದನ್ನೇ ತಡೆಯೋಕ್ಕಾಗಲ್ಲ. ಅಂಥ ವ್ಯಕ್ತಿ ತನ್ನ ಪ್ರಾಣನೇ ಸುಸೈಡ್ ಅಟ್ಯಾಕ್ ಮಾಡ್ತಾನೆ ಅಂತಂದರೆ ಆ ವ್ಯಕ್ತಿ ಯಾವ ರೀತಿ ಬ್ರೈನ್ ವಾಶ್ ಆಗಿರ್ಬೋದು. ಉಗ್ರ ಉತ್ಪತ್ತಿ ಮಾಡಬೇಕು ಅಂತಂದರೆ ಅಲ್ಲಿಗೆ ಸುಮಾರು 16 ಪ್ರಕಾರದಲ್ಲಿ ಮಾಡ್ತಾರೆ. ಒಂದು ಚಿಕ್ಕ ವಯಸ್ಸಿನಲ್ಲೇ ಆ ವ್ಯಕ್ತಿಯನ್ನು ತಗೊಂಡೋಗಿ ಅವ್ರದ್ದೇ ಒಂದು ಹೈಡೌಟ್ಸಲ್ಲಿ ಹೊರಗಡೆ ಏನು ತೋರಿಸ್ತಂತೆ ಆ ವ್ಯಕ್ತಿಗೆ ಅದೇ ರೀತಿ ಟ್ರೈನಿಂಗ್ ಕೊಟ್ಟು, ಅಲ್ಲಾನೇ ದೇವರು, ನೀನು 4 ಜನ ಸಾಯಿಸ್ಬಿಟ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ನೀನು ಇದಕ್ಕೋಸ್ಕರನೇ ಜೀವನ ಮಾಡಬೇಕು, ಇಲ್ಲ ಅಂತಂದರೆ ಹುಟ್ಟದ್ದು ವ್ಯರ್ಥ, ಈ ರೀತಿ ಎಲ್ಲ ತಲೆ ತುಂಬಿಸಿ ಧರ್ಮದ ಮಧಾಂಧತೆಯನ್ನು ಅವರು ತುಂಬಿಸ್ಬಿಡ್ತಾರೆ. ಸರ್, ನಾವು ನಮ್ಮ ಮಕ್ಕಳನ್ನ ಯಾವ ರೀತಿ ಸಂಪ್ರದಾಯ ಬೆಳೆಸ್ತೀವಿ ಅದಕ್ಕೆ ಮಕ್ಕಳು ಬೆಳೀತಾರೆ. ಒಂದು ಮಾತಾಡೋಕ್ಕೆ ಬರ್ದಂಥ ಪ್ರಾಣಿಗಳಿಗೂ ನಾವು ಬುದ್ಧಿ ಕಲಿಸ್ತೀವಿ. ಏನಕ್ಕೆ ಅಂದರೆ ನಮ್ಮಲ್ಲಿ ಆ ಟ್ಯಾಲೆಂಟ್ ಇರುತ್ತೆ. ನಾಯಿ, ಹುಲಿ, ಆನೆಗಳಿಗೆ ನಾವು ಬುದ್ಧಿ ಕಲಿಸ್ತೀವಿ. ಇನ್ನು ಮನುಷ್ಯನಿಗೆ ಆ ಗುಡಾರದ ಇಟ್ಕೊಂಡು ಕಲಿಸೋ ದೊಡ್ಡ ವಿಷಯ ಅಲ್ಲ. ಆ ವ್ಯಕ್ತಿಗೆ ತನ್ನ ಪ್ರಾಣದ ಬೆಲೆನೇ ಗೊತ್ತಿರಲ್ಲ. ಪ್ರಾಣದ ಬೆಲೆ ಗೊತ್ತಿಲ್ಲದಿದ್ದಾಗ ಅವ್ನು ಸುಸೈಡ್ ಅಟ್ಯಾಕ್ ಮಾಡ್ಕೊಳ್ಳೋಕೆ ಅವನಿಗೆ ಕಷ್ಟ. ಇದೊಂದಿರುತ್ತೆ. ಇನ್ನೊಂದು ಒತ್ತಡ. ನೀನೋಗಿ ಸುಸೈಡ್ ಅಟ್ಯಾಕ್ ಮಾಡಲಿ ಅಂತಂದರೆ ನಿಮ್ಮ ಫ್ಯಾಮಿಲಿಗಳನ್ನ ನಾನು ಉಳಿಸಲ್ಲ, ನಿಮ್ಮ ಫ್ಯಾಮಿಲಿಗಳನ್ನ ಸಾಯಿಸ್ಬಿಡ್ತೀನಿ, ನಿನ್ನ ಮಕ್ಳುಗಳು ಇನ್ನು ಮುಂದೆ ಯಾವುದೇ ರೀತಿ ನಿಮ್ಮ ಫ್ಯಾಮಿಲಿ ಇರಲೇಬಾರ್ದು, ಆ ರೀತಿ ನಾಶ ಮಾಡ್ಬಿಡ್ತೀನಿ, ನೀನು ನಾನು ಸಾಯಿಸ್ಬಿಡ್ತೀನಿ. ಈ ರೀತಿ ಒತ್ತಡ ಕೊಡ್ತಾರೆ ಕೆಲವೊಬ್ಬರು ಕಡೆ. ಮಾಡಲ್ಲ ಅಂತಂದರೆ ಕೆಲವೊಂದು ಕಡೆ ದುಡ್ಡಿನ ಆಸೆ. ನೀನು ಈ ರೀತಿ ಮಾಡೋದಿದ್ರೆ ನಾನು ನಿಮ್ಮ ಫ್ಯಾಮಿಲಿಗೆ ಇಷ್ಟೊಂದು ಅಮೌಂಟ್ ಕೊಟ್ಬಿಡ್ತೀನಿ, ಅವರು ಸುಖವಾಗಿರ್ತಾರೆ, ನೀನೊಬ್ಬರ ಸಾಹಿತ್ಯ, ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತಾರೆ, ಈ ರೀತಿ ಮಾಡು ಅಂತ ಹೇಳ್ತಾರೆ. ಈ ರೀತಿ ಬೇರೆ ಹಲವಾರು ಪ್ರಕಾರ ಮಾಡ್ತಾರೆ. ಜೈಸಿ ಮೊಹಮ್ಮದ್, ಹಿಜ್ಬುಲ್ ಮುಜಾಹಿದೀನ್, ಇವರೆಲ್ಲ ಒಂದು ಸಂಘಟನೆಗಳಿದೆಯಲ್ಲ, ಈ ಸಂಘಟನೆಗಳ ಲೀಡರ್ಸ್ಗಳು ಇಸ್ಲಾಮಿಂದನೇ ದುಡ್ಡು ಮಾಡ್ತಾ ಇರೋದು.
ಅವ್ರಿಗೆ ಸಪೋರ್ಟ್ ಇಲ್ದಾನೆ ಯಾವುದೇ ರೀತಿ ಇಷ್ಟೊಂದು ಖರ್ಚು ಮಾಡಿಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಇಷ್ಟೊಂದು ವೆಪನ್ಸ್ ಕಲೆಕ್ಟ್ ಮಾಡಿ ಯಾವ ವ್ಯಕ್ತಿಗಳನ್ನ ಒಳಗಡೆ ಬಿಡ್ತಿಲ್ಲ. ಆ ವ್ಯಕ್ತಿ ಯಾವ ರೀತಿ ಒಳಗಡೆ ಬರ್ತಾನೋ ಅಂತಕ್ಕೆ ನಾವು ಲೈವಲ್ಲಿ ನೋಡಿರೋಂಥದ್ದು ಇವೆಲ್ಲ ನಾವು ಲೈವಲ್ಲಿ ನೋಡಿದ್ದೀವಿ. ವಸಂತ್ ವೇಣುಗೋಪಾಲ್ ಅವರು ವಿರಮರಣ ಹೊಂದಾಗ ನಮ್ಮ ಕಮಾಂಡಿಂಗ್ ಆಫೀಸರು 30 ಜುಲೈ 2008 ಒಂದು ಕಾಲಪತ್ರ ಅಂತ ಹೇಳ್ತಾ ಇದ್ವಿ. ತುಂಬ ಹೈಟ್, ಸುಮಾರು 13,000 ಫೀಟ್ ಹೈಟಲ್ಲಿದ್ದಂಥ ಸ್ಥಳ. ಅದರ ಪಕ್ಕದಲ್ಲಿ ಒಂದು ಟೆಗಡಿ ಇತ್ತು. ಪಾಕಿಸ್ತಾನದ ಪೋಸ್ಟ್ ಇತ್ತು. ಪಾಕಿಸ್ತಾನ ಪೋಸ್ಟಿಂದ ಸುಮಾರು ಮಿಡ್ನೈಟಲ್ಲಿ ಮಧ್ಯಾಹ್ನ 12:30 1 ಗಂಟೆ ರಾತ್ರಿನಲ್ಲಿ ಉಗ್ರವಾದಿಗಳು ಒಂದೊಂದಾಗಿ ಇಳಿದು ಬರ್ತಿದ್ದಾರೆ. ಆ ಸಮಯದಲ್ಲಿ ಪಾಕಿಸ್ತಾನದವ್ರು ಏನು ಮಾಡ್ತಾರೆ, ನಮ್ಮನ್ನು ಮನಸ್ಸನ್ನ ಬೇರೆ ಕಡೆ ಸೆಳ್ಕೊಳ್ಳೋಗೋಸ್ಕರ ಬೇರೆ ಕಡೆ ಫೈರ್ ಮಾಡ್ತಾರೆ. ಮೈಂಡ್ ಡೈವರ್ಟ್ ಮಾಡ್ತಾರೆ. ಅಲ್ಲಿದ್ದೀವಿ ಅನ್ನೋದು ಮಾಡಿ ಈ ಕಡೆಯಿಂದ ತಿರುಗಿಸ್ಬೋದು. ಹೌದು, ಯಾಕೆಂದರೆ ನಮ್ಮ ಸೈನಿಕರು ಆ ಕಡೆಗೆ ನೋಡ್ಕೊಳ್ಳಿ, ಈ ಕಡೆ ಯಾರು ಅಬ್ಸರ್ವ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಮೈಂಡ್ ಡೈವರ್ಟ್ ಮಾಡಲಿಕ್ಕೋಸ್ಕರ ಬೇರೆ ಕಡೆ ಫೈರ್ ಮಾಡಿ ನಮ್ಮನ್ನ ಟ್ರೈ ಮಾಡ್ತಾರೆ, ಡೈವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನಮ್ಮಲ್ಲಿ ಅದೆಲ್ಲ ವೀಡಿಯೋಸ್ ಇದೆ, ನೈಟ್ ವಿಷನ್ಲೆಲ್ಲ ತೊಗೊಂಡಿರೋದನ್ನ. ಉಗ್ರವರು ಆ ಪೋಸ್ಟಿಂದನೇ ಹೇಳ್ತಾರೆ. ಉಗ್ರವರು ಅವ್ರು ಹೆಂಗೆ ಹೇಳ್ತಾರೆ, ನಾವು ಸಪೋರ್ಟ್ ಮಾಡಿಲ್ಲ, ನಮ್ಗೆ ಗೊತ್ತಿಲ್ಲ ಅಂತ ಹೆಂಗೆ ಹೇಳ್ತಾರೆ ಅವರು. ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ಪ್ರೂಫ್ ಇದ್ದರೂ ಕೂಡ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಹೆಂಗೆ ಹೋದರು. ಅಲ್ಲಿಂದ ಒಬ್ಬೊಬ್ಬರು ಉಗ್ರು ಇಳಿದು ಕೆಳಗಡೆ ಬರಬೇಕಿದ್ರೆ ನಮ್ಮಲ್ಲಿ ಅದೇ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಆ ಆಪ್ರೇಷನ್ನ ನಾವು ಮಾಡಿ ಸಕ್ಸಸ್ ಆಗಿ ನಮ್ಮಲ್ಲಿ ವಿರಮರಣ ಹೊಂದಿದ್ದಾರೆ. ಅದು 8 ಉಗ್ರಗಳು ಹೊಡೆದಿದ್ದೀವಿ. ಈ ರೀತಿ ಬೇಜಾನ್ ಎಷ್ಟೋ ಸಮಯದಲ್ಲಿ ಅವ್ರು ಪಾಕಿಸ್ತಾನ ಸಪೋರ್ಟ್ ಇಲ್ದೇ ಯಾವುದೇ ಒಂದು ಉಗ್ರವಾದಿ ಆ ಬಾರ್ಡರ್ ಕ್ರಾಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಉಗ್ರ ಆಗಿ ಆ ವ್ಯಕ್ತಿ ತನ್ನ ಸುಸೈಡ್ ಅಟ್ಯಾಕ್ ಮಾಡ್ತಿದ್ದಾನೆ ಅಂತಂದರೆ ಅದಕ್ಕೆ ಮೂಲತಃ ಕಾರಣ ಪಾಕಿಸ್ತಾನ. ಅವರು ಬೆನ್ನೆಲುಬೆ ಪಾಕ್. ಅವರು ಸಂಘಟನೆಗಳು, ಆ ಪಾಕು ಮತ್ತು ವಿಶ್ವದಲ್ಲೂ ಕೂಡ ಮುಸ್ಲಿಂ ಒಂದು ಸಂಘಟನೆ ಇದೆಯಲ್ಲ, ಅವ್ರು ಕೊಡ್ತಾರೋ ಸಪೋರ್ಟ್. ಇದು ಪ್ರಪಂಚದ ಬರೀ ನಮ್ಮೆಲ್ಲ ಇಸ್ರೇಲಲ್ಲೂ ಆಗಿತ್ತು. ಇಸ್ರೇಲಲ್ಲಿ ಆದಾಗ ಅವ್ರು ಪ್ರತ್ಯುತ್ತರವಾಗಿ ತುಂಬ ಸಿಂಪಲಾಗಿ ಕೊಟ್ಟರು ಅವರು. ನಮ್ಮಲ್ಲಿ ಇದು ನನಗನ್ಸಿದ ಪ್ರಕಾರ, ನನ್ನ ಅನುಭವ ಪ್ರಕಾರ ಈ ಉಗ್ರರನ್ನ ನಾಶ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಪೊಸಿಷನಲ್ಲಿ ಕಷ್ಟ ಆಗುತ್ತೆ, ನಮಗೆ ನಷ್ಟ ಆಗುತ್ತೆ. ಆದರೆ ಒಂದ್ಸಲ ನಷ್ಟ ಆದರೂ ಪರವಾಗಿಲ್ಲ, ಮತ್ತೆ ನಷ್ಟ ಆಗೋದು ಬೇಡ. ಒಂದು ರೀತಿ ಶಾಶ್ವತ ಪರಿಹಾರ ಮಾಡಬೇಕು, ಶಾಶ್ವತ ಪರಿಹಾರ ಮಾಡಬೇಕು ಅಂತಂದರೆ ಈಗ ಮಾಡಿದಾರಲ್ಲ ಸರ್ಜಿಕಲ್ ಸ್ಟ್ರೈಕ್, ಈ ಟೈಪರ್ ಆಗಿರ್ಬೋದು ಅಥವಾ ಲಾಸ್ಟ್ ಸರ್ಜಿಕಲ್ ಟೈಪ್ ಆಗಿದೆ ಆ ಟೈಪರ್ ಆಗಿರ್ಬೋದು, ಉಗ್ರಗಳನ್ನ ಒಂದೊಂದು ಹುಡುಕಿ ಹೊಡಿಬೇಕು. ಅದಕ್ಕೆ ನಮ್ಮ ಇವಾಗ ಕೊಟ್ಟರೆ ಮೋದಿಯವರು ಒಂದು ಪವರು, ಈ ಪವರು ಆದಷ್ಟು ಇನ್ನು ಬೇಗ ಕೊಡ್ತಾನೆ, ಇನ್ನೂ ಕೊಡಬೇಕು, ಆದಷ್ಟು ಬೇಗ ಇದನ್ನು ನಾಶ ಮಾಡಿ ಆ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ನಮ್ಮ ಕಡೆ ತಲೆ ತಲ್ಲ ಕಿವಿ ಕೇಳಿಸ್ಕೊಬಾರ್ದು. ಫ್ರೀ ಹ್ಯಾಂಡ್ ಕೊಡಬೇಕು. ಆವಾಗಲೇ ನಮ್ಮ ದೇಶ ಒಂದು ಇನ್ನೂ ಫೈನಾನ್ಷಿಯಲಿ ಪವರ್ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಇನ್ನೂ ಬೆಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸುಮಾರು ಕಾಶ್ಮೀರಕ್ಕೋಸ್ಕರ ಎಷ್ಟೋ ಖರ್ಚು ಮಾಡ್ತಿದೆ ನಮ್ಮ ದೇಶ. ಪ್ರೊಟೆಕ್ಷನ್ಗಂತ ಎಷ್ಟೋ ನಮ್ಮ ಸೈನಿಕರು ರಾಷ್ಟ್ರೀಯ ರೈಫಲ್ ವರ್ಕ್ ಮಾಡಿದೆ. ಅಲ್ಲೂ ಉಗ್ರರುಗಳು ನಮ್ಮ ಟೈಮಲ್ಲಿ 2 ವರ್ಷ ಡ್ಯೂರೇಷನಲ್ಲಿ ಸುಮಾರು 51 ಟೆರರಿಸ್ಟ್ಗಳು ನೋಡಿತ್ತು ನಮ್ಮ ರೆಜಿಮೆಂಟು. ಆ ಟೈಮಲ್ಲಿ ಲೈವ್ ನೋಡ್ತಿದ್ದಾರೆ. ಉಗ್ರರ ಜೊತೆ ನಾನು ಜೀವನ ಮಾಡಿದ್ದೀನಿ. ಉಗ್ರರ ಜೊತೆ ಒಂದು ಲೋಕಲ್ ಟೆರರಿಸ್ಟ್ ಅಂತ ಹಿಡಿತೀವಿ, ಒಂದು ಫಾರಿನ್ ಟೆರರಿಸ್ಟ್ ಅಂತ ಹೊಡಿತೀವಿ. ಲೋಕಲ್ ಟೆರರಿಸ್ಟ್ನ ನಾವು ಇಟ್ಕೊಳ್ಳೋಕ್ಕೆ ಆರ್ಡರ್ ಕೊಟ್ಟಿದ್ರಾಗ ಅವ್ರು ಯಾರೋ ಸರೆಂಡರ್ ಆದರೆ ನೀವು ಅವ್ರನ್ನ ಇಟ್ಕೊಂಬಿಡಿ, ಅವ್ರನ್ನ ಹೊಡೆದಾಕ್ಬೇಡಿ ಅಂತ ಆರ್ಡರ್ ಕೊಡ್ತಾಯಿದ್ರು. ಇಟ್ಕೊಂಡು ನಮ್ಮ ಜೊತೆ ವರ್ಕ್ ಮಾಡಿಸಿದ್ವಿ. ಅವ್ರನ್ನ ಸರೆಂಡರ್ ಟೆರರಿಸ್ಟ್ಗಳನ್ನ ನಮ್ಮ ಜೊತೆ ವರ್ಕ್ ಮಾಡಿಸಿದ್ವಿ ಇಟ್ಕೊಂಡು ಅವ್ರನ್ನ. ಮತ್ತು ನಾವು ಅವ್ರನ್ನ ಅಬ್ಸರ್ವ್ ಮಾಡಿಕೊಂಡು ಫಾರಿನ್ ಟೆರರಿಸ್ಟ್ಗಳನ್ನ ಹೊಡೆದಾಕಿದ್ದೀವಿ. ಈ ರೀತಿ ಮಾಡಬೇಕಿದ್ರೆ ಅದಕ್ಕೆ ಇದೆಯಲ್ಲ, ಕಾಶ್ಮೀರಕ್ಕೆ ಖರ್ಚಾಗ್ತಾ ಇದೆಯಲ್ಲ, ಎಷ್ಟು ಪ್ರೊಡಕ್ಷನ್ ಕೊಡ್ತಾ ಇದೆ. CRPF, BSF, ನಮ್ಮ ಆಗಿರ್ಬೋದು, ಇದೆಲ್ಲ ಉಳಿತಾಯ ಆಗಬೇಕು. ಇನ್ನು ಮುಂದೆ ನಮ್ಮ ಬಗ್ಗೆ ನಮ್ಮ ಚೈನಾ ಆಗಿರ್ಬೋದು ಅಥವಾ ಪಾಕಿಸ್ತಾನ ಆಗಿರ್ಬೋದು ಯಾರು ಕೂಡ ನಮ್ಮ ಕಡೆ ಕೆಟ್ಟದಾಗಿ ನೋಡಬಾರ್ದು ಅನ್ನೋಯ್ತು ಅಂದರೆ ಆದಷ್ಟು ಬೇಗ ನಿವಾರಣೆ ಆಗ್ಬಿಡ್ಬೇಕು. ಓಕೆ ಸರ್, ಸಾಗರ್ ಅವರೇ ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಸರ್, ಮೋದಿಜಿಗೆ ಧನ್ಯವಾದ ಹೇಳಿ, ಅವ್ರಿಗೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರಿಗೆ ತೊಂದರೆ ಆಗದಂಗೆ ಅವ್ರಿಗೆ ಎಷ್ಟು ಪ್ರೊಡಕ್ಷನ್ ಬೇಕು ಅದನ್ನು ಕೊಟ್ಟು, ಇನ್ನೂ ಈ ಥರ ಸೂಸೈಡ್ ಬಾಂಬರ್ಗಳು ಬರ್ತಾರೆ, ಇವ್ರ ಮೇಲೆಲ್ಲ ನಿಗಾ ಇಟ್ಟು ದೇಶನ ಕಾಪಾಡೋದು, ಇದು ಮಾಡೋದು ಎಲ್ಲ ನಾವು ಎಷ್ಟು ಸೈನಿಕರಿಗೆ ಎಷ್ಟು ಪ್ರೊಡಕ್ಷನ್ ಮಾಡ್ತೀವಿ, ಎಷ್ಟು ಸಪೋರ್ಟ್ ಮಾಡ್ತೀವಿ. ಒಳಗಡೆ ಇರೋ ಜನಗಳು ಕೂಡ, ಒಳಗಡೆ ಇರೋರು ಕೂಡ ಸೈನಿಕ ಬಂದರೆ ಒಂದು ಗೌರವ ಕೊಡಿ ದಯವಿಟ್ಟು. ಸೈನಿಕನಿಗೆ ಅವರು ಇಲ್ಲಿದು ಸಿವಿಲ್ ಫೀಲ್ಡ್ ಅಂತೂ ಏನೂ ಗೊತ್ತಿರಲ್ಲ, ಅವ್ರಿಗೆ ಇಲ್ಲಿಂದ ಹುರಿದುಂಬಿಸಿ ಕಳಿಸಿ, ಅವ್ರು ಬಂದಾಗ ಅದೇ ಥರ ವೆಲ್ಕಮ್ ಮಾಡಿ. ನಮ್ಮ ಗೌರ್ನಮೆಂಟ್ಗಳು ಇಲ್ಲಿ ಕರ್ನಾಟಕದ್ದೇ ಆಗ್ಬೋದು, ನಮ್ಮ ದೇಶದ್ದೇ ಆಗ್ಬೋದು, ಸೈನಿಕರುಗಳಿಗೆ ಜಾಸ್ತಿ ಹೆಚ್ಚು ಗೌರವ ಸಿಗಬೇಕು ಅಂತ
ಕೇಳ್ಕೊಳ್ತೀನಿ. ಇಷ್ಟೆಲ್ಲ ಸಪೋರ್ಟ್ ಇದು ಇವತ್ತೇನು ಸರ್ಜಿಕಲ್ ಸ್ಟ್ರೈಕ್ ಏನಾಗಿದೆ ಅದೆಲ್ಲ ಸೈನಿಕರಿಂದನೇ ಸಾಧ್ಯ ಆಗಿರೋದು. ನಿಜ. ನಾವು ಇಲ್ಲಿ ಕೂತ್ಕೊಂಡು ಏನೋ ಮಾತಾಡ್ಬೋದು, ನಾವು ಅಲ್ಲಿ ಇವ್ರಿಗೆ ಅವ್ರಿಗೆಲ್ಲ ಅಭಿನಂದನೆ, ಫಸ್ಟ್ ಸೈನಿಕರಿಗೆ ಅಭಿನಂದನೆ ಹೇಳಲೇಬೇಕು 100%. ಅವ್ರಿಗೂ ಕೂಡ ಯಾರ್ಯಾರು ಇದಕ್ಕೆ ಭಾಗಿಯಾಗಿದ್ದಾರೆ ಮುಂದೆಯಿಂದ ಮತ್ತು ಹಿಂದೆಯಿಂದ ಎಲ್ಲ ಕಡೆಯಿಂದ ಆ ಸೈನಿಕರಿಗೆಲ್ಲ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಜೋಗಿ ಮಂಜು ಅವರೇ ನೀವೇನು ಹೇಳ್ತೀರಾ? ಸರ್, ಕಡೆಯದಾಗಿ ಹೇಳ್ಬೇಕಂತ ಏನು ಹೇಳಿದ್ರೆ, ನಮ್ಮ ಮಕ್ಕಳಲ್ಲಿ ಮತ್ತು ನಮ್ಮ ಸುತ್ತಮುತ್ತಲು ಪರಿಸರನ ದೇಶ ರಕ್ಷಣೆ ಮತ್ತು ದೇಶಭಕ್ತಿ ಬಗ್ಗೆ ನಾವು ಹುರಿದುಂಬಿಸ್ಬೇಕು. ಯಾಕೆಂದರೆ ನಾವು ಎಲ್ಲಿವರೆಗೂ ಈಗ ಬೆಳೆಯೋ ಪೈರು ಮೊಳಕೆಲೆ ಚೂಟಾಗ್ದಂಗೆ ನಾವು ಬೆಳೀತಿರ್ತಕ್ಕಂಥ ಮಕ್ಕಳಿಗೆ ನಾವು ದೇಶ ಪ್ರೇಮ ಅತಿ ಹೆಚ್ಚಾಗಿ ನಾವು ತೋರಿಸ್ಕೊಟ್ರೆ ಮುಂದೆ ಈ ಥರ ಘಟನೆ ನಡೆಯೋದಕ್ಕೆ ಆಗೋದೇ ಇಲ್ಲ. ಖಂಡಿತ. ಯಾಕೆಂದರೆ ಉಗ್ರರು ಹೊರಗಡೆಯಿಂದ ಬರ್ತಾರೆ, ಹೊರಗಡೆಯಿಂದ ಬಂದರೂ ಕೂಡ ಒಳಗಿರೋ ಉಗ್ರರು ತುಂಬ ಅವರೇ. ನಿಜ. ಈ ಭಾರತ ದೇಶದಲ್ಲಿ ಒಳಗಿರತಕ್ಕಂಥ ಉಗ್ರರ ಸಂಖ್ಯೆನೇ ತುಂಬ ಜಾಸ್ತಿ ಇದೆ. ಇವ್ರನ್ನೆಲ್ಲ ಕಿತ್ತೋಗಬೇಕಂದ್ರೆ ಮಕ್ಕಳಲ್ಲಿ ದೇಶ ಪ್ರೇಮ ಹುಟ್ಟಿಸ್ಬೇಕು. ಹಾಗಾಗಿ ನಾವು ಅದ್ರ ಮನವಿ ಮಾಡ್ತೀವಿ, ಎಲ್ಲರ ಮಕ್ಕಳುಗಳು ದೇಶ ಪ್ರೇಮದ ಬಗ್ಗೆ ಅತಿ ಹೆಚ್ಚು ಉತ್ಸಾಹ ಕೊಡಲಿ, ಹೆಚ್ಚು ತಿಳುವಳಿಕೆ ಕೊಡಲಿ. ಏನು ಇತ್ತೀಚೆಗೆ ನಾವು ಎಲ್ಲ ದೇಶ ಪ್ರೇಮಿಗಳು ವೀರ ಸಾವರ್ಕರ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಎಲ್ಲರದ್ದು ವಿಚಾರ ಕೊಡ್ತಿರ್ತದೆ. ಅದೇ ರೀತಿ ಹೆಚ್ಚು ವಿಚಾರನ ದೇಶಭಕ್ತಿ ಬಗ್ಗೆ ತಿಳಿಸ್ಲಿ. ಆಗ ನಾವು ದೇಶ ಉಳಿಸ್ಕೊಳ್ಳಿ ನಾವೆಲ್ಲರೂ ಕೆಲಸ ಮಾಡವ. ಯಾಕೆಂದರೆ ಸೈನಿಕರೊಬ್ಬರೇ ಈ ಹೋರಾಟ ಮಾಡಿ ಜೀವ ಪ್ರಾಣ ತೆಗಿತಾರೆ, ಅವರು ಕಳ್ಕೊತಾರೆ. ಬಟ್ ಆದರೆ ಒಳಗಿರ್ತಕ್ಕಂಥ ನಾವುಗಳು ಕೂಡ ಒಬ್ಬ ಸೈನಿಕರಿಗೆ ಶಸ್ತ್ರಸಜ್ಜಿತ ಯೋಧರಾಗ್ತಾರೆ. ನಾವು ಕೂಡ ನಮ್ಮ ಸುತ್ತಮುತ್ತಲು ಪರಿಸರದಲ್ಲಿ ಯಾವ್ದಾದ್ರು ಈ ತರ ಸೂಕ್ಷ್ಮ ಗಮನಗಳೇನಾದ್ರು ಕಂಡು ಬಂದ್ರೆ, ಯಾಕೆಂದ್ರೆ ಖಂಡಿತವಾಗಿಯೂ ಉಗ್ರರ ತಾಣ ಎಲ್ಲಾ ಕಡೆನೂ ಇದೆ. ಇಡೀ ಭಾರತ ದೇಶದಲ್ಲಿ ಉಗ್ರ ತಾಣ ಎಲ್ಲಾ ಕಡೆನೂ ಇದೆ. ಅದನ್ನ ಕೆದಕಿ ಹುಡುಕಿ ಸ್ವಲ್ಪ ಮಾಡೋಣ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. 3 ಅತಿಥಿಗಳು ಪಾಲ್ಗೊಂಡು ಈ ವಿಚಾರದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದೆ, ಜೊತೆಗೆ ನಮ್ಮ ಸೇನೆಯ ಒಂದು ಸಾಧನೆಯನ್ನ ಕೊಂಡಾಡಲು ಮಾಡಿದಂಥ ಪ್ರಯತ್ನಕ್ಕೆ ತಮ್ಮ ಕೈ ಜೋಡಿಸಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, 3 ಜನ ಆಗಮಿಸಿದ್ದಕ್ಕಾಗಿ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಿಜವಾಗ್ಲೂ ಕೂಡ ಇವತ್ತು ನಡೆದಂಥ ಈ ಒಂದು ಐತಿಹಾಸಿಕ ಕಾರ್ಯಾಚರಣೆ ನಿಜವಾಗ್ಲೂ ಕೂಡ ಭಾರತದ ಶಕ್ತಿ ಏನು, ಭಾರತವನ್ನು ಯಾರೇ ಕೆಣಕಿದ್ರು ಕೂಡ ಅವರಿಗೆ ನೀಡುವಂತಹ ಪ್ರತ್ಯುತ್ತರ ಏನು ಅನ್ನೋದರ ಒಂದು ಮಾಹಿತಿ ಅಥವಾ ಚುರುಕನ್ನು ಮುಟ್ಟಿಸಿದೆ. ಪಾಕಿಸ್ತಾನ ಒಂದಲ್ಲ ಎರಡಲ್ಲ, ಪದೇ ಈ ರೀತಿಯಾದಂಥ ಹೇಯ ಕೃತ್ಯಕ್ಕೂ ಕೂಡ ಕೈ ಹಾಕ್ತಾನೆ ಇರುತ್ತೆ. ಅಂಥ ಘಟನೆಗಳು ನಡೆದಾಗ ಮತ್ತೆ ಭಾರತ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡುತ್ತೆ. ಈ ರೀತಿ ಹಿರಿಯರು ಹೇಳಿದಾಗೆ ಕೇವಲ ದೇಶದಲ್ಲಿ ಗಡಿ ಕಾಯುವ ಸೈನಿಕರು ಮಾತ್ರ ಅಲ್ಲ, ಎಲ್ಲರೂ ಕೂಡ ದೇಶ ಪ್ರೇಮಿಗಳಾಗಬೇಕು. ಇಸ್ರೇಲ್ನಲ್ಲಿ ಒಂದು ಮಾತಿದೆ, ಇಸ್ರೇಲ್ನಲ್ಲಿ 84 ಲಕ್ಷ ಜನಸಂಖ್ಯೆ ಇದೆ, 84 ಲಕ್ಷ ಜನರು ಕೂಡ ಸೇನಾಧಿಕಾರಿಗಳೇ. ಅದಕ್ಕೆ ಅವರನ್ನು ಭಾರತದ ಅತಿ ದೊಡ್ಡ ಅಥವಾ ವೇಗದ ಶಸ್ತ್ರಸಜ್ಜಿತ ಸೇನೆ ಅಂತ ಹೇಳ್ತಾರೆ. ಅದೇ ರೀತಿ ಭಾರತನೂ ಕೂಡ ಆಗಬೇಕು. ಅವರು ಲಕ್ಷದಲ್ಲಿದ್ದರೆ ನಾವು ಕೋಟಿ ಸಂಖ್ಯೆಯಲ್ಲಿದ್ದೀವಿ. ಎಲ್ಲರೂ ಕೂಡ ಒಬ್ಬ ಯೋಧನಾಗೆ ಕೂಡ ಇರಬೇಕು. ಭಾರತ ಈ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಿದಾಗ ಎಲ್ಲರೂ ಕೂಡ ಸೇನೆಗೆ ನಮ್ಮ ಬೆನ್ನೆಲುಬಾಗಿ ಕೂಡ ನಿಲ್ಲಬೇಕು. ಬಾಲ್ಯದಿಂದಲೇ ಕೂಡ ಈ ರೀತಿಯಾದಂಥ ದೇಶಭಕ್ತಿ, ದೇಶಕ್ಕೆ ಬೇಕಾದಂಥ ಎಲ್ಲ ಸಾಮಾಜಿಕ ಕಳಕಳಿಯನ್ನು ಮಕ್ಕಳಿಂದಲೇ ಬೆಳೆಸಿದ್ರೆ ಕೂಡ ಇಂಥ ಉಗ್ರವಾದ ಸಂಘಟನೆಗಳನ್ನು ನಾವು ಕೂಡ ತಡೆಯಬಹುದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸೇನೆಯ ಜೊತೆ ನಾವಿದ್ದೇವೆ. ಸೇನೆಯ ಸೇನಾಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿರುವಂಥ ವೀರ ಯೋಧರಾಗಿರ್ಬೋದು, ಅವರ ಜೊತೆ ನಾವಿದ್ದೇವೆ. ಮೊನ್ನೆ ತಾನೇ ಮಾಡಿದಂಥ 40 ವೀರ ಯೋಧರ ಆತ್ಮಕ್ಕೆ ಚಿರಶಾಂತಿ ಕೋರಲಿ ಅಂತ ಕೂಡ ಈ ಮುಖಾಂತರ ನಾವು ಅವರ ದೇವರಲ್ಲಿ ಪ್ರಾರ್ಥಿಸುವ ಜೊತೆಗೆ ಇವತ್ತು ನಡೆದಂಥ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ವೀರ ಪ್ರದರ್ಶನ ಮಾಡಿದಂಥ ನಮ್ಮೆಲ್ಲ ವೀರರಿಗೂ ನಮ್ಮ ವತಿಯಿಂದ ಕೂಡ ದೊಡ್ಡ ಸೆಲ್ಯೂಟ್ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ STL TV, ಸದಾ ನಿಮ್ಮೊಂದಿಗೆ.